ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವರ್ಷದ ಶುಭಾಶಯಗಳು. ಈ ಮೊದಲನೇ ಭಾನುವಾರ 2024 ಮೊದಲನೇ ಭಾನುವಾರ ನಾವು ಆರಾಧನೆ ಪ್ರಾರಂಭಿಸಿದ್ದೀವಿ. 1 ವರ್ಷ ಕಾಲ ಜನವರಿ 1ರಿಂದ ಹಿಡಿದು 2023 ಡಿಸೆಂಬರ್ 31, 2023 ಕಳೆಯವರೆಗೂ ಮಾಡಿ ವರ್ಷಕ್ಕೆ ಕಾಲಿಡಲು ದೇವರು ಮಾಡಿದ ಉಪಕಾರಕ್ಕೋಸ್ಕರ ಈ ದಿನದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಆರಾಧನೆ 1 ವರ್ಷ ಕಾಲ ನಡೆಸಿ ಹೊಸ ವರ್ಷದಲ್ಲಿ ತಗೊಂಡು ಬಂದಿದ್ದಕ್ಕಾಗಿ ನಾವು ಥ್ಯಾಂಕ್ಸ್ ಗಿವಿಂಗ್ ದಿನವಾಗಿ ಇದನ್ನು ಆಚರಿಸೋಣ ಅಂತ ಹೇಳ್ಬಿಟ್ಟು, ಇದು ಹೊಸ ವರ್ಷ. ಆದರೆ ಹಳೆ ಹಿಂದೆ ವರ್ಷಗಳ ಕಾಲ ಆರೋಗ್ಯವನ್ನು ಆಯುಸ್ಸನ್ನು ಕೊಟ್ಟು ನಮ್ಮನ್ನು ಜೀವಿತ ಲೆಕ್ಕದಲ್ಲಿ ದೇವರಿಟ್ಟು ಎಷ್ಟೋ ವ್ಯಾಧಿಗಳು, ಎಷ್ಟೋ ಭೂಕಂಪಗಳು, ಎಷ್ಟೋ ವಿಧವಾದ ಮಳೆ ಅಳಿವುಗಳಿಂದ ಮರಣ ಹೊಂದುತ್ತಾ ಇದ್ದರು. ನಮ್ಮನ್ನು ಕೃಪೆಯಿಂದ ಕಾಪಾಡಿ ಅನ್ನಪಾನ ಕೊರತೆ ಇಲ್ಲದಾಗೆ ಐಗುಪ್ತ ದೇಶದಲ್ಲಿ ಜನಗಳನ್ನು ದೇವರು ಇಸ್ರೇಲ್ ಜನಗಳನ್ನು ಐಗುಪ್ತ ದೇಶದಿಂದ ಇಸ್ರೇಲಿಗೆ ಸೇರಿಸೋವರೆಗೂ, ಕಾನಾನಿಗೆ ಸೇರಿಸೋವರೆಗೂ ಅವ್ರ ಚಪ್ಪಲಿ ಸೌದೋಗಿಲ್ಲ. ಬಟ್ಟೆಗಳು, ನೀರು ಬಂಡೆಗಳಿಂದ, ಊಟ ಆಕಾಶದಿಂದ, ಮನ್ನಾ ಕಾಡೆಗಳ ಮೂಲಕವಾಗಿ 40 ವರ್ಷ ಪೋಷಿಸಿದ್ರು. 40 ವರ್ಷ ಅದೊಂದು ಉದಾಹರಣೆ. ನಮಗೆ ಈ ಲೋಕದಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ ಅವರು ಕೃಪೆಯಿಂದ ನಮ್ಮನ್ನು ಪೋಷಿಸಿ ನಡೆಸ್ತಾರಂತ ನಾವು ವಿಶ್ವಾಸದಲ್ಲಿ ಬೆಳೆಯೋದಕ್ಕೆ, ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ದೇವರು ಸಹಾಯ ಮಾಡಲಿ. ಒಂದು ವಾಕ್ಯವನ್ನು ಓದೋಣ. ಲೂಕ 17:15-18 ನಾನು ಓದ್ತೀನಿ ನೋಡ್ರಿ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆ ನೀನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. 1 ವರ್ಷ ಕಾಲ ನಮ್ಮನ್ನು ನಡೆಸಿ ಹೊಸ ವರ್ಷದಲ್ಲಿ ಕಾಲಿಡಲು ಮಾಡಿದ ಕೃಪೆಗಾಗಿ ಸ್ತೋತ್ರ. ನಿನ್ನ ಕೃಪೆ 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 ನಿನ್ನ ಕೃಪೆ ಇಲ್ಲದೆ 1 ವರ್ಷ ಕಳೆಯಲು ಆಗುತ್ತಿರಲಿಲ್ಲ. ಈ ಹೊಸ ವರ್ಷ ಮೊದಲನೇ ದಿನದಿಂದ ಕಡೆಯವರೆಗೂ ನಿನ್ನ ಚಿತ್ತ ಮಾಡಿ ನಡೆಸೋದಕ್ಕೆ ಕೃಪೆ ಮಾಡು. ನಮ್ಮ ಚಿತ್ತವೆಲ್ಲ ನಿನ್ನ ಚಿತ್ತ ನೆರವೇರಲಿ. ಕುಟುಂಬದಲ್ಲಿ, ಆತ್ಮಿಕ ಬೆಳವಣಿಗೆಯಲ್ಲಿ, ಸೇವೆಗಳಲ್ಲಿ ನಾವು ಮಾಡ್ತಿರೋ ಬದುಕ್ತಿರುವ ಈ ಕಾಲದಲ್ಲಿ ನಿನ್ನ ಕೃಪೆಯದ್ದು ನಡೆಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನೋಡ್ರಿ, ಹೊಸದಾಗಿ ಯೇಸು ಸ್ವಾಮಿನ ನಂಬಿದ ತಕ್ಷಣ ಯೇಸು ಸ್ವಾಮಿ ಮೇಲೆ ಪ್ರೀತಿ ಬಂದು ನಾವು ಏನು ಕೊಡಬೇಕು ಯೇಸು ಸ್ವಾಮಿಗೆ, ಏನು ಕೊಡೋಣ ಅವರಿಗೋಸ್ಕರ, ಜೀವ ಕೊಡೋಣ ಅಂತ ಹೇಳಿದಾಗ ಕೊರಿತಿಯರಲ್ಲಿ ಹೇಳುತ್ತೆ ಬಾಡಿಗೆ. ಇವಾಗ ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದೆ, ಅದನ್ನು ಗೋಡೆ ಎಲ್ಲ ಹೊಡೆದು ಆಲ್ಟ್ರೇಷನ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಓನರು ಬೇರೆಯವರು. ಆ ರೀತಿ ಲೋಕದಲ್ಲಿ ನಾವು ಬಾಡಿಗೆಗೆ ಈ ಜೀವ ಕೊಟ್ಟಿರೋದು ದೇವರು. ಆದಿಕಾಂಡ 2:7 ಮಣ್ಣಿನಿಂದ ಜೀವ ಶ್ವಾಸನ ಊದಿದಾಗ ಮನುಷ್ಯ ಜೀವ ಆತ್ಮ ಆದನು. ದೇವರು ಶ್ವಾಸವನ್ನು ಆದಾಮಿಗೆ ಊದಿದಾಗ ಮನುಷ್ಯ ಜೀವ ಆತ್ಮ ಆದನು ಅಂತಿದೆ, ಸ್ಪಷ್ಟವಾಗಿದೆ. ಅದು ದೇವರಿಂದ ನಮಗೆ ಕೊಟ್ಟಿರುವ ಒಂದು ಆತ್ಮವಾಗಿದೆ, ಮೃಗಗಳಿಗಿಲ್ಲ. ಅದರಿಂದ ಒಂದು ಮನೆಯನ್ನು ಆಲ್ಟ್ರೇಷನ್ ಮಾಡೋಕ್ಕೆ ಹೋದಾಗ ಅವರು ಒಪ್ಪೋದಿಲ್ಲ. ಯಾಕೆ ಹೇಳ್ತೀವಿ ಅಂದರೆ ಇದು ಬೇರೆ ಓನರ್ ಬೇರೆ. ಅದೇ ರೀತಿ ಜೀವ ಶ್ವಾಸವನ್ನು ಊದಿ ನಮಗೆ ಶರೀರವನ್ನು ಕೊಟ್ಟಿರೋದ್ರಿಂದ ನಾವು ಅವರಾಗಿ ತಗೋಬೇಕೇ ಹೊರತು ಸೆಂಟ್ರಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನರಕಕ್ಕೆ ಹೋಗ್ತೀವಿ, ಸೈತಾನನ ಬಂಧನಕ್ಕೆ ಹೋಗ್ತೀವಿ. ಈ ಲೋಕದಲ್ಲಿ ಬರುವ ಸಮಸ್ಯೆಗಳನ್ನು ದೇವ್ರು ನೋಡ್ರಿ ಆತ್ಮಿಕದಲ್ಲಿ ನಮ್ಮನ್ನು ಬೆಳೆಸ್ತಾರೆ. ಯಾವ ಥರ ಅಂದರೆ, ನಮಗೆ ದೇವರ ಹತ್ರ ಬಂದಾಗ ಜ್ಞಾನ ಕೊಡ್ತಾರೆ. ಅದಕ್ಕೆ ಮುಂಚೆ ಇರುವ ಜ್ಞಾನ ಲೋಕ ಜ್ಞಾನ ಇರುತ್ತೆ, ಇದು ಆತ್ಮಿಕ ಜ್ಞಾನ ಕೊಡ್ತಾರೆ, ಸ್ಪಿರಿಚುವಲ್ ಜ್ಞಾನ. ವಿಶ್ವಾಸ ಹೆಚ್ಚಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ ದೇವ್ರ ಮೇಲೆ. ನಮಗೆ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆಯಾಗಿ ದೇವರ ಐಕ್ಯತೆಯಿಂದ ಅವ್ರ ಮಗನಾಗಿ ನೀತಿವಂತರಾಗಿ ಒಳ್ಳೆ ಮನಸ್ಸಾಕ್ಷಿಯಿಂದ ಜೀವಿಸ್ತಾ ಇದ್ದಾಗ ಲೋಕದಲ್ಲಿ ಬರುವ ಸಮಸ್ಯೆಗಳನ್ನು ಈ ಸ್ವಭಾವದಿಂದ ಜಯಿಸಬೇಕು. ಯಾವ ಸ್ವಭಾವ? ದೇವರಿದ್ದಾರೆ ನನ್ನ ಜೊತೆಯಲ್ಲಿ, ದೇವರು ದಾಟಿತಾ ನಮಗೆ ಬರಬೇಕು, ದೇವ್ರ ಆರ್ಟಲ್ಲಿದ್ದಾರೆ. ನನಗೆ ಕಷ್ಟ ಬಂದರೆ ದೇವರು ಕೂಡ ಸೇರಿಸಿ ಅನುಭವಿಸ್ತಾರೆ. ಆ ಸ್ಪಿರಿಚುವಲ್ ಜ್ಞಾನ ಬೆಳೀತದೆ.
ಆತ್ಮಿಕ ಬೆಳೀತತೆ. ಒಂದು ಸಲ ಪ್ರಾರಂಭದಲ್ಲಿ ದೇವ್ರು ನಂಬ್ಕೊಂಡಾಗ ಜ್ವರ ಬಂದರೆ ಸ್ವಾಮಿ ನನ್ನಲ್ಲಿದ್ದಾರಲ್ಲ, ನನಗೂ ಜ್ವರ ಅಂದರೆ ಅವ್ರಿಗೂ ಜ್ವರ ಬಂದಿರುತ್ತಾ, ಆ ಥರ ಸ್ವಭಾವಗಳು ನಮ್ಮಲ್ಲಿ ಬಂದು ಸ್ವಾಮಿ ಜೊತೆಯಲ್ಲೇ ನಡೆಸ್ತೀವಿ. ಆದರೆ ದೇವರೇ ಇಲ್ದಾಗ ಸಮಸ್ಯೆಗಳು ಬಂದಾಗ ಭಯ ಬರುತ್ತೆ, ಸೋತೋಗ್ತೀವಿ, ಬಿದ್ದೋಗ್ತೀವಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದುತ್ತಾರೆ. ಯಾಕೆ ಹೇಳ್ತಿದ್ವಿ ಅಂದರೆ ದೇವ್ರ ಹತ್ರ ಏನು ಕೊಡಬೇಕು ಅಂತ ಕೇಳಿದ್ರೆ, ದೇವರೇ ನಾನು ನಿನಗೆ ಏನು ಮಾಡಬೇಕು, ನನ್ನ ಶರೀರವನ್ನು ಕೊಡ್ತಾ ಇದ್ದೀನಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ, ನನ್ನ ಶರೀರವನ್ನೇ ತಗೋ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ನರಕಕ್ಕೆ ಹೋಗ್ತಾ ಇದೆಯಾ? ಅದೆಲ್ಲ ನನಗೆ ಬೇಕಾಗಿರೋದು. ಮತ್ತು ಏನು ಬೇಕಾಗಿದೆ ದೇವ್ರ ಅಂತಂದರೆ ಸ್ತುತಿ ಯಜ್ಞವನ್ನು ದೇವರು ಕೇಳ್ತಾ ಇದ್ದಾರೆ. ಅದು ಬಿಟ್ಟರೆ ನಾವು ಏನು ಕೊಡೋಕ್ಕೆ ಬರೋದಿಲ್ಲ. ಭಾಳ ಜನ ಹಣ ಕೊಟ್ಟರೆ ದೇವ್ರನ್ನ ತೃಪ್ತಿಪಡಿಸ್ಬೋದು ಅಂತಾರೆ. ಹಣ ಬಂದ್ಬಿಟ್ಟು ದೇವರು ತಗೊಂಡು ಕಡಲೆಮೀಟ ಏನು ಅಂಗಡಿಗೆ ಹೋಗಿ ತಿನ್ನೋದಿಲ್ಲ. ಅವ್ರ ಸೃಷ್ಟಿಕರ್ತನ, ಅವರೇ ಲೋಕದಲ್ಲಿ ನಮಗೆ ಬೇಕಾಗಿರೋ ಪ್ರಾರಂಭದಿನದಲ್ಲಿ ನಮಗೆಲ್ಲ ಗೊತ್ತಿದೆ. ಮನುಷ್ಯನಿಗೆ ಬೇಕಾಗಿರೋದು ಏನು? ಭೂಮಿ, ಗಾಳಿ, ನೀರು ಎಲ್ಲ ಸೃಷ್ಟಿ ಮಾಡಿ ನಮಗೆ ನಮ್ಮ ಕರದಲ್ಲಿ 6ನೇ ದಿನದ ಮನುಷ್ಯನ ಸೃಷ್ಟಿ ಮಾಡಿದ್ರು. ಯಾಕಂದರೆ ಆ ಮನುಷ್ಯನಿಗೆ ಗಾಳಿ ಬೇಕಾಗಿದೆ, ನೀರು ಬೇಕಾಗಿದೆ, ಅದನ್ನೆಲ್ಲ ಸೃಷ್ಟಿ ಮಾಡಿ ಹಣ್ಣುಗಳು ತರಕಾರಿಗೆಲ್ಲ ಮಾಡಿ ನಮಗೆ ಕೊಟ್ಟರು. ಅವ್ರು ಸೃಷ್ಟಿ ಮಾಡಿದ್ದೇನೆ. ಇವಾಗ ನಾವು ಹೋಗಿ ದೇವರಿಗೆ ಹಣ್ಣು ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ರು ಸೃಷ್ಟಿ ಮಾಡಿ, ಇವಾಗ ಒಬ್ಬ ಉದಾಹರಣೆಗೆ ನಾವು ಹಣ ಕೊಡ್ತೀವಿ. ಹಣ ಕೊಟ್ರೂ ದೇವ್ರು ನಮಗೆ ಕೊಟ್ಟರದ ಕೊಡೋಕ್ಕಾಗುತ್ತೆ. ಶ್ರೀಮಂತರಾಗಿ ಮಾಡೋದು ದೇವರೇ. ನನ್ನ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಅಂತಿದೆ ಬೈಬಲ್ ವಾಕ್ಯದಲ್ಲಿ. ದೇವರ ಆಶೀರ್ವಾದ ಇಲ್ಲದೆ ಶಾಪದಿಂದ ಪಾಪದಿಂದ ಬರುವ ಹಣದಿಂದನೂ ಆಶೀರ್ವಾದ ಇದೆ. ಅದು ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ, ಅಳಿದು ಹೋಗುತ್ತೆ. ಕುಟುಂಬದಲ್ಲಿ ಅದು ಆಶೀರ್ವಾದನ ಅನುಭವಿಸೋದಕ್ಕಾಗೋದಿಲ್ಲ. ಅದರಿಂದ ನಾವು ದೇವರಿಗೆ ಏನು ಕೊಡೋಣ? ಜೀವ ಕೊಡೋಣ ಅಂದರೆ ನಾನು ಕ್ರಯಕ್ಕೆ ಕೊಡಲ್ಪಟ್ಟಿದ್ದೀನಿ, ಬಾಡಿಗೆಗೆ ಕೊಡಲ್ಪಟ್ಟಿದ್ದೀನಿ ಅಂತಿದೆ ಕೊರಿಂಥದಲ್ಲಿ. ನೀವು ಅದನ್ನು ನಿಮ್ಮ ಸ್ವಂತ ಸೊತ್ತಲ್ಲ, ಅದು ನಂದು ಅಂತಾರೆ ದೇವರು, ಸ್ಪಷ್ಟವಾಗಿದೆ. ಮತ್ತು ಹಣ ಕೊಟ್ಟರೂ ಅವ್ರು ನಮಗೆ ಕೊಟ್ಟರೆ ಕೊಡೋಕ್ಕಾಗುತ್ತೆ. ಏನಾದರೂ ವಸ್ತುಗಳು, ಹಣ್ಣುಗಳು, ತರಕಾರಿಗಳು ತಗೊಂಬಂದ್ಬಿಟ್ಟು ತಗೊಳ್ರಿ ಅಂತ ಕೊಡೋಕೆ ಹೋದ್ರೂ ಅವರೇ ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ಟ್ಯಾಂಕ್ಸ್ ಹೇಳಬೇಕು. ಅದರಿಂದ ದೇವರು ನಮ್ಮ ಮಧ್ಯದಲ್ಲಿ ಟ್ಯಾಂಕ್ಸನ್ನು ಎದುರು ನೋಡ್ತಾರೆ. ಅದು ಈ ವಾಕ್ಯದಲ್ಲಿ ಲೂಕದಲ್ಲಿ ನಾವು ಓದಿದಾಗ ಅದನ್ನು ಇನ್ನೊಂದು ಸಲ ಓದ್ಬಿಟ್ಟು ನಾವು ಧ್ಯಾನಿಸೋಣ. ಅವರು ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಿದ್ದಾಗ ದಾರಿಯಲ್ಲಿ ಒಂದು 10 ಜನ ಲೆಪ್ರಸಿ, ಪ್ಯಾರಲೈಸ್ ಅಂದರೆ ಕುಷ್ಠರೋಗ ಉಳ್ಳವರು, ಅವರು ಕೂಗಿ ಕೇಳ್ತಾರೆ. 10 ಮಂದಿ ಕುಷ್ಠರೋಗ ನಮಗೆ ಕರುಣೆ ಕೊಟ್ಟು ನಮಗೆ ಈ ವ್ಯಾಧಿಯಿಂದ ಬಿಡುಗಡೆ ಮಾಡು ಅಂತೇಳಿ ಕೇಳ್ತಾರೆ. ಆವಾಗ ದೇವ್ರೇನು ಮಾಡ್ತಾರೆ, ಕನಿಕರ ಪಟ್ಟು ಅವರಿಗೆ ನೀವು ಹೋಗಿ ಯಾಜಕನಿಗೆ ನಿಮ್ಮ ಮೈಯನ್ನು ತೋರಿಸ್ರಿ ಅಂತ ಹೇಳ್ತಾರೆ. ಅವರು ಹೋಗ್ತಿರೋ ದಾರಿಯಲ್ಲೇ ಅವರಿಗೆ ಸ್ವಸ್ಥತೆಯನ್ನು ಉಂಟು ಮಾಡ್ತಾರೆ ದೇವರು. ಆದರೆ ಇದರಲ್ಲಿ ಒಂದು ಅದ್ಭುತ ಏನಂದರೆ 15ನೇ ವಾಕ್ಯದಲ್ಲಿ ಅವರಲ್ಲಿ ಒಬ್ಬನು ತಾನು ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ನೋಡಿ, ಶುದ್ಧರಾಗಿದ್ದು ಇವ್ರಿಗೆ ಇಲ್ಲಿಂದಾನೇ ಗೊತ್ತಾಗುತ್ತೆ, ಅವರು ದೇವರು ಇರಲಿ. ಬಟ್ ನಮಗೆ ಬೇಕಾಗಿರೋದು ಏನಂದರೆ, ಅವರು ದಾರಿಯಲ್ಲಿ ಹೋಗ್ತಿರ್ಬೇಕಾರೆ ನೀವು ಹೋಗಿ ಯಾಜಕನಿಗೆ ನಿಮ್ಮ ಮೈಯನ್ನು ತೋರಿಸ್ರಿ ಅಂತ ಹೇಳಿದ್ರು. ಏನಕ್ಕಿದೆ ಈ ಥರ ಹೇಳಿದ್ರು ಅಂತ ಹೇಳಿದಾಗ, ಅವರು ಸ್ವಸ್ಥತೆ ದಾರಿಯಲ್ಲಿ ಹೋಗ್ತಾರೆ, ಸ್ವಸ್ಥತೆ ಆದರೂ ಒಬ್ಬ ಮಾತ್ರ, 9 ಜನದಲ್ಲಿ ಒಬ್ಬ ಮಾತ್ರ. ಆ್ಯಕ್ಚುಲಿ 9 ಜನ ಬಂದು ಟ್ಯಾಂಕ್ಸ್ ಹೇಳಬೇಕು, ಒಬ್ಬ ಬಂದು ಟ್ಯಾಂಕ್ಸ್ ಹೇಳದೆ ಹೋಗ್ಬೇಕು. ಕೃತಜ್ಞತೆ ಹೇಳದೆ ಒಬ್ಬ ಹೋಗ್ಬೇಕು, 9 ಜನ ಬಂದು ಹೇಳಬೇಕು. ಆದರೆ ಇಲ್ಲಿ ನಡೀತಿರೋ ಸಂಭವಗಳು ಏನಂದರೆ, ಸ್ಪಿರಿಚುವಲ್ ವಾರ್ಫೇರಲ್ಲಿ, ಆತ್ಮಿಕ ಜೀವಿತದಲ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿದೆ. ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗೋರು ಸ್ವಲ್ಪ ಜನ, ಅಗಲವಾದ ಬಾಗಿಲಲ್ಲಿ ಹೋಗೋರು ಭಾಳ ಜನ ಅಂತಿದೆ. ಸ್ವಾಮಿ ನಂಬುದವರೇ, ದೇವರನ್ನ ನಂಬುದರೂ ಕೂಡ ನೀನು ಬೆಚ್ಚಗೆ ಇಲ್ಲದೆ ತಣ್ಣಗಿಳಿದಿದೆಯಾ, ಉಗುಳು ಬಿಡ್ತೀನಿ ಅಂತಿದೆ. ನೀನು ಜೀವಂತವಾಗಿ ಹೆಸರಿದ್ದರೂ ಸತ್ತವನಾಗಿದೆ ಅಂತಿದೆ. ಇದೆಲ್ಲ ಏನಂದರೆ, ದೇವ್ರನ್ನ ನಂಬುದರೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸೋದು, ದೇವ್ರ ಚಿತ್ತ ಮಾಡೋದು, ಸ್ತುತಿ ಯಜ್ಞದಿಂದ ಜೀವಿಸೋರು ಕಮ್ಮಿ. ಇವಾಗ ನಾವು ಆರಾಧನೆಗೆ ಮುಂಚೆ ಈ ರೋಮರಲ್ಲಿ ಓದಿದ್ವಿ. ಅದರಲ್ಲಿ ಏನಿದೆ ಸ್ಪಷ್ಟವಾಗಿದೆ ಅಂದರೆ, ದೇವರ ರಾಜ್ಯ ಅನ್ನೋದು ತಿನ್ನೋದು ಕುಡಿಯೋದಲ್ಲ. ಇವಾಗ ನನಗೆ ದೇವ್ರ ಆಶೀರ್ವಾದ ಮಾಡಿದ್ರು, ದೇವ್ರ ಆಶೀರ್ವಾದ ಮಾಡ್ರು ಅಂತ ನಾವೇನು ಮಾಡ್ತೀವಿ? ಯಾವಾಗ ನೋಡಿದ್ರೂ ನಾವು ದೇವರ ಆಶೀರ್ವಾದವನ್ನು ಬರೀ ಲೋಕದ ಬಟ್ಟೆಗಳಿಂದ, ಮನೆಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಿದಿ ಅಂತೀವಿ. ಆ ಆಶೀರ್ವಾದ ಎರಡನೇದು.
ಮತ್ತಾಯ 6:33 ಹೇಳಿರೋದು, ದೇವರು ಮೊಟ್ಟಮೊದಲ ಸಾರಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಲೋಕಾಶೀರ್ವಾದ ಕೊಡಲ್ಪಡುವುದು. ಅದ್ರ ಜೊತೆ ನಾವು ನಮ್ಮ ಕೆಲಸ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ, ನೀತಿ ಸತ್ಯದಲ್ಲಿ ಬೆಳೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದು. ಅದರಲ್ಲಿ ಇದು ಕೃತಜ್ಞತೆ ಹೇಳುವಂಥದ್ದು. ಮೊದಲನೇ ಸ್ಥಾನದಲ್ಲಿ ದೇವರಿಗೆ ಕೃತಜ್ಞತೆ ಹೇಳಬೇಕು. ಮೊದಲನೇ ಸ್ಥಾನದಲ್ಲಿ ದೇವ್ರನ್ನ ಇಡಬೇಕು ನಮ್ಮ ಜೀವಿತದಲ್ಲಿ. ಥ್ಯಾಂಕ್ಸ್ ಗಿವಿಂಗ್. ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕಾಯಿಲೆ ಬರೋಕ್ಕೆ ಮುಂಚೆನೇ ದೇವರೇ ಆರೋಗ್ಯವಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳಬೇಕು. ಕಾಯಿಲೆ ಬಂದಾಗಲೂ ದೇವರೇ ನನ್ನನ್ನು ಸ್ವಸ್ಥ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳಿದಾಗ ಇನ್ನೇನು ಇವನು ಯಾವಾಗಲೂ ಟ್ಯಾಂಕ್ಸ್ ಹೇಳ್ತಾರೆ, ಬಲನೀಯತೆ ಇದ್ದರೂ ಕೂಡ ಸ್ವಸ್ಥ ಮಾಡೋದಕ್ಕಾಗಿ ಟ್ಯಾಂಕ್ಸ್ ಹೇಳ್ತಾರೆ ಅಂತೇಳಿ ದೇವರ ಹೃದಯನ ಮೆಚ್ಚಿಸೋದಕ್ಕೆ ಆಗುತ್ತೆ. ಇಲ್ಲಿ ರೋಮರ್ 14:17 ನಾವು ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ತಿನ್ನುವುದು ಕುಡಿಯೋದಲ್ಲ ದೇವರ ರಾಜ್ಯ. ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಇಲ್ಲಿ ನೋಡ್ರಿ, ನೀತಿಯು, ಸಮಾಧಾನವು, ಪವಿತ್ರಾತ್ಮವು 4 ನೀತಿ ರೈಚಿಯಸ್ನೆಸ್, ಅದರಲ್ಲಿ ಸಮಾಧಾನ, ನಮ್ಮ ಹೃದಯದಲ್ಲಿ ಸಮಾಧಾನ ಇರಬೇಕು, ನೀತಿ ನಿಜತೆಯಾಗಿರ್ಬೇಕು, ಪರಿಶುದ್ಧಾತ್ಮದಿಂದ ಸಿಗುವ ಆನಂದವು. ಈ ಪರಿಶುದ್ಧಾತ್ಮ ನಮಗೆ ಕೊಡ್ತಾರೆ, ಅದರಿಂದ ಸಿಗುವಂಥ ಆನಂದ, ಜಾಯ್, ಇದರಿಂದ ನಾವು ದೇವ್ರನ್ನ ಸ್ತುತಿ ಮಾಡಬೇಕು. ಆತ್ಮಿಕ ಜೀವಿತದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ನಡಿಬೇಕು. ಇವತ್ತು ಜನಗಳಿಗೆ ದೇವ್ರು ನಂಬ್ಕೊಂಡಿದ್ದ ತಕ್ಷಣ ಲೋಕಾಶೀರ್ವಾದ. ನಾನು ಲೋಕಾಶೀರ್ವಾದ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ. ಲೋಕಾಶೀರ್ವಾದ ಮೈಂಡಲ್ಲಿ ಮೊದಲನೇ ಸ್ಥಾನದಲ್ಲಿ ಇಡಬಾರ್ದು ಅಂತ ಹೇಳ್ತಾ ಇರೋದು. ಅದಕ್ಕಾಗಿಯೇ ದೇವ್ರನ್ನ ಹುಡುಕಿ ಬರಬಾರ್ದು ಅಂತ. ಅದು ದೇವರೇ ಕೊಡ್ತಾರೆ. ಆದರೆ ನಮ್ಮ ಕೆಲಸ ಆತ್ಮಿಕ ಜೀವಿತದಲ್ಲಿ ಬೆಳೆಯೋದಕ್ಕೆ, ದೇವರ ಚಿತ್ತದಲ್ಲಿ ಜೀವಿಸೋದಕ್ಕೆ, ನೀತಿ ನಿಜಾಯಿತಿಯಾಗಿರೋದಕ್ಕೆ, ಅವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋದಕ್ಕೆ ನಮ್ಮನ್ನು ನಾವು ಅರ್ಪಿಸಬೇಕು. ನಮ್ಮ ಪಾಸ್ಟ್ರ್ ಒಬ್ಬರು, ನಾನು ಟ್ರೈನಿಂಗಲ್ಲಿದ್ದಾಗ ಯಾಕೋ ಪಾಸ್ಟರ್ ಅನ್ನೋರು ಒಂದು ಸಲ ಮೆಸೇಜ್ ಕೊಟ್ಟರು. ಇದುವರೆಗೆ ಯಾರು ಕೊಟ್ಟಿಲ್ಲ, ಅದನ್ನು ಕೇಳೋಕ್ಕೂ ಆಗೋದಿಲ್ಲ. ಕೃತಜ್ಞತೆ ಲೇನಿ ಮನುಷ್ಯರು ಅಂತ ಹೇಳ್ಬಿಟ್ಟು ಸರಿಯಾಗಿ ಮೆಸೇಜ್ ಕೊಟ್ಟರು. ಕೃತಜ್ಞತೆ ಇಲ್ಲದ ಮನುಷ್ಯರು ಅಂತ ಹೇಳ್ಬಿಟ್ಟು ಭಯಂಕರವಾಗಿ ಮೆಸೇಜ್ ಇತ್ತು. ಏನಂತ ಹೇಳಿದಾಗ ಇಲ್ಲಿ ನೋಡ್ರಿ, ದೇವರ ಹತ್ರ ಎಷ್ಟೋ ಅದ್ಭುತಗಳನ್ನು ಪಡೆದರೂ ಕೂಡ ಒಂದು ಟ್ಯಾಂಕ್ಸ್ ಹೇಳೋದಿಲ್ಲ, ಒಂದು ಕೃತಜ್ಞತೆ ಇಲ್ಲದೆ ಮನುಷ್ಯರುಗಳು ಅಂತ ಹೇಳ್ಬಿಟ್ಟು ಜೀವಿತದಲ್ಲಿ ದೇವರು ಎಷ್ಟೇ ಕೊಟ್ರೂ ಇನ್ನೂ ಬೇಕು 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 ಬೇಕಂತಿದ್ದಾರೆ. ಸರಿ, ಬೇಕನ್ನೋದು ತಪ್ಪೇನಿಲ್ಲ, ಅವ್ರು ಕೊಡ್ತಾರೆ. ತಂದೆ ಕೊಟ್ಟಿರೋದಕ್ಕೆ ಏನು ಟ್ಯಾಂಕ್ಸ್ ಹೇಳ್ತಿದೆಯಾ, ಅದನ್ನು ಮರ್ತು ಬಿಡ್ತಾ ಇದ್ದಾರೆ. ಎಷ್ಟು ಕೊಟ್ಟಿದ್ದಾರೋ ಅದನ್ನು ಮರ್ತಿದ್ದಾರೆ. ಬೇಕನ್ನೋದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಹಿಂಸೆ ಮಾಡಿ ಪ್ರಾರ್ಥನೆಯಲ್ಲಿ ನನಗೆ ಅದು ಕೊಡು ಇದು ಕೊಡು ಅಂತ ಹಿಂಸೆ ಮಾಡಿ ಪಡ್ಕೊತಾ ಇದ್ದಾರೆ ಹೊರತು ಅದು ದೇವ್ರ ಹತ್ರ ದೇವ್ರ ಚಿತ್ತವಿದೆಯಾ, ದೇವರೇ ನಿನಗೆ ದೇವ್ರ ಚಿತ್ತವಿದ್ದರೆ ನನಗಿದು ಮಾಡಂತನೂ ಕೇಳೋದಿಲ್ಲ. ಬಲವಂತ ಮಾಡಿ ದೇವ್ರ ಹತ್ರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಒಬ್ಬ ಪೀಟರ್ ಅನ್ನೋರು ದೇವ್ರು ನಂಬ್ಕೊಂಡಿರೋರೊಂದು ಹೇಳಿದ್ರು, ನಮ್ಮ ತಾಯಿ ಬಂದ್ಬಿಟ್ಟು ಅವರಿಬ್ಬರಂತೆ, ಅಕ್ಕ ತಮ್ಮ. ಅವರು ಅಕ್ಕನಿಗೆ ನನ್ನ ತಮ್ಮನಿಗೆ ಮದುವೆ ಮಾಡೋದಕ್ಕೆ ದೇವ್ರು ಸಹಾಯ ಮಾಡು ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಅವ್ನ ತಮ್ಮನಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತೆ ಅಕ್ಕನ ಮಗಳನ್ನ. ಆದರೆ ಅವರು ಅಕ್ಕ ಬಂದು ತಮ್ಮನೇನೇ ಮದುವೆ ಮಾಡ್ಬೇಕಂತ ಯಾವಾಗಲೂ ಪೀಡಿಸೋದಂತೆ ದೇವ್ರನ್ನ. ಒಂದು ಸಲನೂ ದೇವರೇ ನಿನ್ನ ಚಿತ್ತವಿದ್ದರೆ ನನ್ನ ಮಗಳು ನನ್ನ ತಮ್ಮನ ಮದುವೆ ಮಾಡ್ಕೊಳ್ಳೋದಕ್ಕೆ ನಿನ್ನ ಚಿತ್ತವಿದ್ದರೆ ನೆರವೇರಲಿ ಅಂತೇಳಿ ಪ್ರೇಯರೇ ಮಾಡಿಲ್ಲಂತೆ. ಬಲವಂತ ಮಾಡೋದು. ಮದುವೆ ಆಯ್ತಂತೆ, ಅವನು ಹೆಂಡ್ತಿನ ಬಿಟ್ಬಿಟ್ಟು ಬೇರೆ ಅಮ್ಮನ ಜೊತೆಯಲ್ಲಿ ಸಂಸಾರ ಮಾಡ್ತಿದ್ದಾನಂತೆ. ದೇವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರಂತೆ, ಈ ಥರ ನಾನು ಈ ಮಗಳನ್ನ ಸ್ವಂತ ತಮ್ಮನೇ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಇದ್ದಾರೆ ಅಂತ ಹೇಳಿದ್ರೆ, ನೀನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರೇಯರ್ ಮಾಡ್ದ. ಏನಕ್ಕೆ ಈ ಕಥೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಲವಂತ ಮಾಡಿ ನಮ್ಮ ಮನಸ್ಸಿನಲ್ಲಿರೋದು ನೆರವೇರಬೇಕು. ಆದರೆ ದೇವ್ರಿಗೆ ಗೊತ್ತಿಲ್ವಾ? ಇವಾಗ ಒಂದು ತಂದೆ ಇದ್ದಾರೆ, ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೃಷ್ಟಿಕರ್ತನಿಗೆ ಗೊತ್ತಿಲ್ವಾ? ಸೃಷ್ಟಿಕರ್ತ ಬೈಬಲಲ್ಲಿ ಹೇಳುತ್ತೆ, ತನ್ನ ಮಗನನ್ನೇ ಕೊಟ್ಟವರು ಇನ್ನೇನನ್ನು ಕೊಡದೇ ಇರ್ತಾರೆ. ಪರಿಶುದ್ಧಾತ್ಮವಾಗಿ ಆಲಯದಲ್ಲಿ ನಮ್ಮಲ್ಲಿ ಇರ್ತಾರೆ. ಎಲ್ಲ ತನ್ನ ಜೀವವನ್ನೇ ತ್ಯಾಗ ಮಾಡಿದ್ರು ನಮಗೋಸ್ಕರ ಭೂಲೋಕವನ್ನು. ಇಷ್ಟು ಮಾಡಿದವರು ಇನ್ನೇನು ಆಶೀರ್ವಾದ ಮಾಡದೇ ಇರ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ ಇವನು ಅನ್ಯನಂತೆ. ಅಂದರೆ ದೇವರನ್ನ ನಂಬ್ಕೊಂಡಿದ್ದವರು ಇದ್ದಾರೆ ಇದರಲ್ಲಿ. ಇಲ್ಲಿದೆ ನೋಡಿ ಸ್ಪಷ್ಟವಾಗಿ, ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು, ಆತನು ಸಮಾರ್ಯದವನಂತ ಸ್ಪಷ್ಟವಾಗಿದೆ. ಸಮಾರ್ಯ ಅಂತ ಹೇಳಿದ್ರೆ ಒಬ್ಬರು ಲೇಡೀಸ್ ಬಂದು ಜ್ಯೂಸ್ ಇದ್ದರೆ ಅವರ ಗಡ್ಡ ಬಂದ್ಬಿಟ್ಟು ಅನ್ಯರು, ಇಲ್ಲ
ಒಬ್ಬ ಗಂಡಸು ಬಂದುಬಿಟ್ಟು ಜ್ಯೂಸ್ ಆಗಿದ್ದರೆ ಹೆಂಡ್ತಿ ಬಂದು ಬೇರೆ ಅನ್ಯರನ್ನ ಮದುವೆ ಮಾಡ್ಕೊಂಡಿರ್ತಾರೆ. ಅವರಿಗೆ ಸಮಾರ್ಯ ಅಂತ ಹೇಳ್ಬಿಟ್ಟು ಇವರು ಇಸ್ರೇಲ್ ಕೂಟದಲ್ಲಿ ಇಲ್ದಂಗೆ ಸಪ್ರೇಟಾಗಿರ್ತಾರೆ, ಸಮಾರ್ಯ ಅಂತ ಹೇಳ್ಬಿಟ್ಟು, ಅದಕ್ಕೆ ಸಮಾರ್ಯರು ಅಂತಾರೆ. ಬಟ್ ಇವನು ಹೇಳ್ತಿದ್ದಾನೆ ಕ್ಲೀನಾಗಿ ದೇವ್ರಿಗೆ ಗೊತ್ತು ನೋಡ್ರಿ, ಸಮಾರ್ಯನಂತನೂ ಹೇಳ್ತಾರೆ. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲ, ಮಿಕ್ಕ 9 ಮಂದಿ ಎಲ್ಲಿ? ದೇವ್ರನ್ನ ಸ್ತುತಿಸೋದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲ ಎಂದರು. ಸ್ವಸ್ಥತೆ ಹೊಂದಿದ್ರಲ್ಲಿ ನೋಡ್ರಿ, ಇಷ್ಟು ವರ್ಷ ದೇವ್ರು ನಂಬ್ಕೊಂಡಿದ್ದೀನಿ, 30 ವರ್ಷ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ, ದೇವ್ರ ಕೃಪೆ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಹೇಳ್ತಾರೆ ನನ್ನ ಸ್ವಂತ ಬಲದಿಂದ ಇದೆಲ್ಲ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತಾರೆ. ನನಗೆ ಶಕ್ತಿ ಇದೆ, ಜ್ಞಾನದಿಂದ ಮಾಡಿದೆ ಅಂತಾರೆ. ಅದು ಕೃಪೆ, ಅದು ಕೃಪೆಯಿಂದ ಮಾಡೋದನ್ನು ಇವ್ರು ಕೃಪೆ ಅಂತ ಒಪ್ಕೊಳ್ಳೋದಿಲ್ಲ. ಅದನ್ನು ಇವ್ರೇನು ಮಾಡ್ತಾಯಿದ್ದಾರೆ, ಕನ್ವರ್ಟ್ ಮಾಡಿ ನಾನು ಮಾಡಿದೆ ಅಂತ ಹೇಳ್ತಾರೆ. ದೇವ್ರ ಸಹಾಯದಿಂದ ಮಾಡಿದೆ ಅಂಥೇಳಿ ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು. ಇಲ್ಲಿದೆ ಸ್ಪಷ್ಟವಾಗಿದೆ, ದೇವರು ಬಾಯಿ ತೆಗೆದು ಇಲ್ಲಿ 3 ಜಾಗದಲ್ಲಿ ಆತನ ಉಪಕಾರ ಸ್ತುತಿ ಮಾಡಿದನು ಅಂತಿದೆ. ಮತ್ತು ಎಲ್ಲಿ 17ರಲ್ಲಿದೆ, ಮಿಕ್ಕ 9 ಜನ ಎಲ್ಲಿಗೆ ನನ್ನ ಹತ್ರ ಬಂದು ಸ್ತುತಿ ಮಾಡಲಿಲ್ಲ. ಇಲ್ಲಿ ಮಿಕ್ಕ 9 ಮಂದಿ ಎಲ್ಲಿ? ಕ್ವಶನ್ ಮಾರ್ಕ್. ದೇವರನ್ನು ಸ್ತುತಿಸೋದಕ್ಕೆ ಈ ಅನ್ಯ ದೇಶದವನೇ ಹೊರತು ಕೇಳ್ತಾರೆ. ದೇವ್ರನ್ನ ಸ್ತುತಿ ಮಾಡೋದಕ್ಕೆ ಏನು ಅನ್ಯ ದೇಶದವನೇ ಹೊರತು ಇನ್ನು 9 ಜನ ದೇವ್ರು ನಂಬಿರೋರೆಲ್ಲಿ? ಇವಾಗ ನಾವೆಲ್ಲ ದೇವ್ರು ನಂಬಿದ್ದೀವಿ, ಸಭೆಗೆ ಕೂಡಿದ್ದೀವಿ. ಥ್ಯಾಂಕ್ಸ್ ಎಲ್ಲಿ? 1 ವರ್ಷ ಕಾಲ ದೇವ್ರು ನಡೆಸಿರೋದು ಒಂದೊಂದಾಗಿ ನೆನೆಸಿ ಮರೆತು ಹೋಗೋದಾಗೆ, ದೇವರು ಕೈ ಬಿಟ್ಟಿರೋದು, ಕಷ್ಟ ಬಂದಿರೋದು, ಆ ಟೈಮಲ್ಲಿ ದೇವ್ರು ಬಂದು ಸಹಾಯ ಮಾಡಿರೋದು, ಅದೆಲ್ಲ ಎಲ್ಲಿ? ಹೇಳಿ ನೀನು ಎದ್ದು ಹೋಗು ಅಂಥೇಳಿ ಇದು ಮಾಡ್ತಾರೆ. ಅದರಿಂದ ಇನ್ನೊಂದು ವಾಕ್ಯವನ್ನು 1 ಥೆಸಲೋನಿಕರ್ ತೆಗೀರಿ, 1 ಥೆಸಲೋನಿಕರ್ 5:17. 1 ಥೆಸಲೋನಿಕರ್ 5:17 ತೆಗ್ದಿದ್ದೀರಾ? ಓದ್ತೀನಿ ನೋಡ್ರಿ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನಂದರೆ, ನಮ್ಮ ಮನುಷ್ಯನ ಸೃಷ್ಟಿ ಮಾಡಿ ನೋಡಿರಿ, ದೇವರ ವಿಲ್, ಮನುಷ್ಯನ ಸೃಷ್ಟಿ ಮಾಡಿದ್ದೇ ಎಲ್ಲಿ ನೋಡ್ರಿ, ಮುಖ್ಯ ಕಾರಣ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ಸ್ತುತಿ ಮಾಡೋದು, ಬೆಳಗ್ಗೆ ಸಂಜೆ ಸ್ತೋತ್ರ ಮಾಡೋದು. ನಾವೇನು ಅದು ಬೇಕು ಇದು ಬೇಕು ಕೇಳದೆ ಹೋದ್ರೂ ದೇವರಿಗೆ ಸ್ತುತಿ ಮಾಡಿ, ನಿನಗೇನು ತಿಳಿದಿದೆಯಲ್ಲ ಸಾಕು, ನನಗೇನು ಬೇಕಂತ ಆ ಸಮಯದಲ್ಲಿ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಕೆಲಸ ದೇವರ ಚಿತ್ತ ಮಾಡಿಕೊಂಡು ಸ್ತುತಿ ಮಾಡಿದ್ರೆ ಸಾಕು. ದೇವರೇ ನಿನ್ನ ಚಿತ್ತ ನೆರವೇರಲಿ, ನನ್ನನ್ನು ಒಪ್ಪಿಸಿಕೊಡ್ತೀನಿ ಅಂಥೇಳಿ ಸ್ತುತಿ ಮಾಡ್ಕೊಂಡೇ ಜೀವನ ಮಾಡಿ ಕಳೆದು ಬಿಡ್ಬೋದು. ಲೋಕದ ಆಶೀರ್ವಾದಗಳೆಲ್ಲ ಅವ್ರು ನೋಡ್ಕೊತಾರೆ. ಇಲ್ಲಿ ರಿವರ್ಸ್ ಆಗಿದೆ. ಮತ್ತಾಯ 6:33 ಮೊಟ್ಟ ದೇವರ ರಾಜ್ಯವನ್ನು ಹುಡುಕಿರಿ ಅನ್ನೋದನ್ನು ಮೊಟ್ಟ ಸಾರಿಗೆ ಲೋಕ ಆಶೀರ್ವಾದನ ಹುಡುಕಿರಿ, ಆಮೇಲೆ ಆತ್ಮಿಕದಲ್ಲಿ ಬೆಳೆಯಿರಿ ಅಂತ ಹೋಗಿದೆ. ಏನಿಲ್ಲ, ಅದು ಏನಂದರೆ ಮೊಟ್ಟ ಸಾರಿಗೆ ದೇವ್ರನ್ನ ನಾವು ನಂಬಿರೋದಿಲ್ಲ, ಲೋಕಸ್ಥರಾಗಿರ್ತೀವಿ. ಆ ಸಮಯದಲ್ಲಿ ನಮಗೆ ಮೊದಲನೇ ಸಮಯದಲ್ಲಿ ದೆವ್ವಗಳಿಂದ, ಮಾಂತ್ರಿಕ ಕ್ರಿಯೆಗಳಿಂದ, ಹಣದ ಸಮಸ್ಯೆಯಿಂದ, ವ್ಯಾಧಿಗಳಿಂದ, ಈ ರೀತಿಯಾದ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಮಾಡ್ತಾರೆ. ಆ ಸಮಯದಲ್ಲಿ ಅವರು ನಮಗೆ ಆಶೀರ್ವಾದ ಇರೋದಿಲ್ಲ, ಅದನ್ನು ಕೊಟ್ಟು ನಮ್ಮನ್ನು ಸ್ವಲ್ಪ ಬ್ಲೆಸ್ ಮಾಡ್ತಾರೆ. ಅದು ಸ್ವಲ್ಪ ದಿನದಲ್ಲೇ ನಾವು ಅದನ್ನು ಕೃತಜ್ಞತೆ ಮಾಡ್ತಾ ಆತ್ಮಿಕದಲ್ಲಿ ಬೆಳೆದು, ಲೋಕಾಶೀರ್ವಾದ ಸಿಕ್ಕರೆ ಸರಿ, ಕೊಡದೆ ಹೋದರೂ ಸರಿ, ಆತ್ಮಿಕದಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ರೆ ಲೋಕಾಶೀರ್ವಾದ ಕೊಡ್ತಾರೆ. ಎತ್ತ ಮಕ್ಕಳು ಕೆಟ್ಟೋಗ್ಬೇಕಂತೇಳಿ ಯಾವ ತಂದೆಯನ್ನು ಬಯಸೋದಿಲ್ಲ. ದೇವರ ಸೃಷ್ಟಿಕರ್ತನ ಜೀವವನ್ನೇ ತ್ಯಾಗ ಮಾಡಿದವರು, ಅದೆಂಗೆ ಅವರು ಮಕ್ಕಳು ನರಕಕ್ಕೆ ಹೋಗಬಾರ್ದು, ಕಷ್ಟ ಅನುಭವಿಸಬಾರ್ದಂಥ ಜೀವ ಕೊಟ್ಟವರು. ಎತ್ತ ತಂದೆ ತಾಯಿನೇ ಮಕ್ಕಳಿಗೋಸ್ಕರ ಜೀವ ಕೊಡೋದಿಲ್ಲ. ಒಂದು ರಾಜಶೇಖರ್ ಅಂತೇಳಿ ಹಾಡುಗಳು ಬರಿತಾಯಿದ್ರು. ಅವ್ರು ಹೇಳಿದ್ರು, 2 ಕಣ್ಣು ಹೋಗ್ಬಿಡ್ತಂತೆ. ತಂದೆ ತಾಯಿನ ಮಾತು ಕೇಳಿಬಿಟ್ಟು, ನಿಮಗೆ 4 ಕಣ್ಣಿದೆ, ತಾಯಿಗೆ 2, ತಂದೆಗೆ 2, 1 ಕಣ್ಣು ಕೊಡ್ರಿ. 2 ಕಣ್ಣು ಹೋಗ್ಬಿಟ್ಟಿದೆ ಅಂದರೆ ತಂದೆನೂ ಕೊಟ್ಟಿಲ್ಲಂತೆ, ತಾಯಿನೂ ಕೊಟ್ಟಿಲ್ಲಂತೆ, ಹಂಗೆ ಹೋಗ್ಬಿಟ್ರು. ಇನ್ನಿಸಿ ಪೂರಿಗೆ ರಾಜಶೇಖರ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಹಾಡುಗಳನ್ನು ಬರೆದಿದ್ದಾರೆ, ಅದು ಫೇಮಸ್ ಆಗಿರ್ತವೆ. ಆ ಸಮಯದಲ್ಲಿ ಅವರು ಅದನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಅಂಥ ಸಂಭವಗಳು ನಡೀತೈತೆ. ಯಾಕೆ 4 ಇದೆಯಲ್ಲ, ಒಬ್ಬರು ಒಂದು ಕೊಡ್ಬೋದಲ್ಲ. ಆವಾಗ
ಪಕ್ಕದಲ್ಲಿ ಯಾರೋ ಬಂದು ಬೇರೆ ಪೇಷಂಟಿಗೆ ಪ್ರೇಯರ್ ಮಾಡ್ತಿದ್ದಾಗ ಇವರು ಕೇಳಿದ್ರಂತೆ, ನಾನು ನಿಜವಾಗಲೂ ನನಗೆ ಕಣ್ಣು ಕೊಟ್ಟರೆ ನಾನು ನಿನ್ನನ್ನು ಮಗನಾಗಿ ಸ್ವೀಕರಿಸಿ ನಿನಗೋಸ್ಕರ ಬದುಕ್ತೀನಿ ಅಂತೇಳಿ ಪ್ರೇಯರ್ ಮಾಡಿದಾಗ, ಇವ್ರಿಗೆ ಪ್ರೇಯರ್ ಮಾಡಿಲ್ಲ, ಬೇರೆ ಜಾಗದವ್ರು ಪ್ರೇಯರ್ ಮಾಡ್ತಿದ್ದಾಗ ಸ್ವಾಮಿ ಹೆಸರು ಹೇಳಿ ಇವ್ರು ಪ್ರೇಯರ್ ಮಾಡಿದಾಗ 2 ಕಣ್ಣು ತೆರೆದಾಗ ಬಂತಂತೆ, ಗಂತಲು ಹಾಕಿ ಆವಾಗಿಂದ ಸೇವೆ ಮಾಡ್ತಿದ್ರೆ ಅವರೇ ಹೇಳಿದ ಸಾಕ್ಷಿ ಇದು. ಏನಂತ, ತಂದೆ ತಾಯಿಗಳು 4 ಕಣ್ಣು ಕೇಳಿದ್ರೆ ಆ ಥರ ಇದು ಲೋಕದಲ್ಲಿ ಈ ಈ ಈ ತಂದೆ ಕೊಡದೇ ಇರ್ತಾರ? ಮನುಷ್ಯರ ಕೈಗೆ ಆಗದೆ ಇರೋದು ದೇವ್ರು ಕೊಡೋದು ಏನೇನೆಂದರೆ, ಸಮಾಧಾನ ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಕೇಳಿದ್ರೆ ಕೊಡಲ್ಲ, ಸೈಂಟಿಸ್ಟ್ ಕೇಳಿದ್ರೆ ಕೊಡಲ್ಲ, ಡಾಕ್ಟ್ರುಗಳಾಗಲಿ ಸೈಂಟಿಸ್ಟ್ಗಳಾಗಲಿ ದೊಡ್ಡ ದೊಡ್ಡ ಯಾರೇ ಕೂಡ ಸಮಾಧಾನ ಕೊಡ್ರಿ ಅಂದರೆ ಕೊಡಲ್ಲ. ಆಯುಸ್ ಕೊಡ್ರಿ, ನಾನು 80 ವರ್ಷ ಬದುಕಬೇಕಂದ್ರೆ ಯಾವ ಟೈಮಲ್ಲಿ ಎಲ್ಲಿ ಸಾಯ್ತೀವೋ ಗೊತ್ತಾಗಲ್ಲ, ದೇವ್ರು ಕೊಡೋದು ಆಯುಸ್ಸು. ಆದರೆ ಆರೋಗ್ಯ, ಬದುಕಿರೋವರೆಗೂ ಆರೋಗ್ಯವಾಗಿ ನಾವು ಜೀವಿಸಬೇಕಂದ್ರೆ ಬೈಬಲಲ್ಲಿದೆ, ನನ್ನ ಹಸ್ತದ ಕೆಳಗಡೆ ಆರೋಗ್ಯ ಇದೆ ಅಂತ ಹೇಳ್ಬಿಟ್ಟು. ದೇವ್ರ ಹಸ್ತದ ಕೆಳಗಡೆ ಆರೋಗ್ಯ ಪಡ್ಕೊಂಡು ಸಾಯಿಸುತ್ತಿಲ್ಲದ್ರೂ ಕೂಡ ಆರೋಗ್ಯ ಕೊಡೋರು ದೇವರು. ಡಾಕ್ಟ್ರುಗಳು ಒಂದೊಂದು ಸಲ ಕೈ ಬಿಟ್ಟುಬಿಡ್ತಾರೆ, ಆದರೆ ದೇವರು ಕೈ ಬಿಡಲ್ಲ. ಡಾಕ್ಟ್ರ್ ಕೈಗೆ ಆಗದೆ ಇರೋದನ್ನೆಲ್ಲ ದೇವರು ಮಾಡ್ತಾರೆ, ಅವರೇ ಸೃಷ್ಟಿಕರ್ತನು. ಪರಲೋಕ ರಾಜ್ಯ ಕೊಡ್ರಿ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಹತ್ರ ಬಂದು ಸತ್ತ ಮೇಲೆ ಆತ್ಮನ ಪರಲೋಕ ರಾಜ್ಯಕ್ಕೆ ಇಡ್ರಿ ಅಂದರೆ ಆಗಲ್ಲ, ಯಾವ ಸೇವಕರು ಮಾಡೋಕ್ಕಾಗಲ್ಲ. ಮನುಷ್ಯರ ಕೈಗೆ ಆಗದೆ ಇರೋದೆಲ್ಲ ದೇವರು ಮಾಡ್ತಾರೆ. ದುಡ್ಡು ಅಂದರೆ ದುಡ್ಡು ಒಂದು ನೀಡ್ ಅಷ್ಟೇ, ಅವಶ್ಯಕತೆನ ತೀರ್ಸೋದಷ್ಟೇ. ಆದರೆ ಆ ದುಡ್ಡು ಇರೋ ಕುಟುಂಬಗಳೆಲ್ಲ ಸಮಾಧಾನವಾಗಿಲ್ಲ. ಕುಟುಂಬ ಆಶೀರ್ವಾದಗಳು, ಮಕ್ಕಳು ಆತ್ಮಿಕದಲ್ಲಿ ಸಂತೋಷ ಆನಂದ ಇಲ್ಲಿದೆ ನೋಡ್ರಿ. ಯಾವಾಗಲೂ ಸಂತೋಷಿಸಿರಿ. ಈ ಸಂತೋಷ ಬಂದು ದುಡ್ಡಿಂದ ಕೊಡೋದಲ್ಲ. ದುಡ್ಡು ಇರುತ್ತೆ, ಊಟ ಮಾಡ್ತಾರೆ, ತಿನ್ನೋದು ಕುಡಿಯೋದು, ಬಟ್ಟೆಗಳಿರುತ್ತೆ, ಆದರೆ ಹೃದಯದಲ್ಲಿ ವೇದನೆ ದುಃಖ ಇರುತ್ತೆ. ಯಾಕಂದರೆ ಕುಟುಂಬದಲ್ಲಿ ಸಂಭವಗಳು ಪಾಪ ಇರೋದರಿಂದ ವೇದನೆ ದುಃಖ ಹೆಚ್ಚಾಗಿರುತ್ತೆ. ಚೆನ್ನಾಗಿ ನೋಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಸಂತೋಷವಾಗಿರ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ. ನೀವು ನಂಬ್ತಿರೋ ಬಿಡ್ತಿರೋ, ಇವಾಗ ನಿಮ್ಮ ಹತ್ರ ಈ ವಾಕ್ಯ ಬಂದಾಗ ದೇವರು ಮಾತಾಡ್ತಿದ್ದಾಗ ಇದು ಸಂತೋಷ ಆಗ್ತಾಯಿದೆ ಹೃದಯದಲ್ಲಿ. ನನ್ನ ತಂದೆ ಡೆತ್ ಆದರು, ಅದಕ್ಕೆ ದಿನ ಅಂತ ಮಾಡ್ತೀವಿ, 11 ದಿನದಲ್ಲಿ ಈ ವಾಕ್ಯ ಒಂದೇ ಇಟ್ಟು ಪ್ರೇಯರ್ ಮಾಡಿ ಬಿಟ್ಬಿಟ್ಟೆ. ಏನು ವಾಕ್ಯ ಹೇಳ್ಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ಭಾಳ ದಿನ ಇದೇನು ಈ ವಾಕ್ಯ ಹೇಳಿದ್ವಲ್ಲ, ಇದು ತಪ್ಪು ಅಂತೇಳಿ ಹೃದಯದಲ್ಲಿ ಬೇಜಾರಿತ್ತು. ಇವಾಗ ಭಾಳ ವರ್ಷಗಳು ಕಳೆದ ಮೇಲೆ 2012ರಲ್ಲಿ ಅವರು ತೀರ್ಕೊಂಡ್ರು. ಇವಾಗ ನಮಗೆ 11 ವರ್ಷ ಆದಮೇಲೆ ಇವಾಗ ಈ ವಾಕ್ಯ ನಿಮ್ಮ ಮಧ್ಯದಲ್ಲಿ ಪ್ರಸಂಗ ಮಾಡ್ತಿರ್ಬೇಕಾರೆ ದೇವ್ರು ಜ್ಞಾಪಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಯಾವಾಗಲೂ ಸಂತೋಷಿಸಿರಿ. ಅಂದರೆ ಇದರಲ್ಲಿ ಇದೆ ನೋಡ್ರಿ, ಯಾವಾಗಲೂ ಸಂತೋಷ, ಏನು ನಡೆದ್ರೂ ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಇದನ್ನ ಇಟ್ಟು ಪ್ರಸಂಗ ಮಾಡಿದೆ. ಏನೇ ಸಂಭವ ನಡೆದರೂ ಕೂಡ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಡೆತ್ತು ಆಗಿದ್ದಾರೆ, ಆವಾಗ ಏನೇ ನಡೆದರೂ ಕೂಡ ನೀವು ಸಂತೋಷ ಮಾಡಿರಿ ಅಂತ ಹೇಳಿದ್ದಾರೆ. ಅದರಿಂದ ಸಂತೋಷ. ಎಷ್ಟು ವರ್ಷಗಳ ಕಾಲ, 72 ವರ್ಷಗಳು ದೇವರು ಅವ್ರನ್ನ ಈ ಲೋಕದಲ್ಲಿ ಇಟ್ಟು ತಗೊಂಡ್ರು. ಅಲ್ಪಾಯಸಲ್ಲಿ ತಗೊಂಡಿಲ್ಲ, ಅವ್ರ ಚಿತ್ತ. ಆ ಸಮಯದಲ್ಲಿ ಇದನ್ನು ಮಾತಾಡೋದಕ್ಕೆ ದೇವರು ಸಹಾಯ ಮಾಡಿದ್ರು. ಅಂದರೆ ಎಲ್ಲ ಸಮಯದಲ್ಲಿ ಕೂಡ ನಾವು ಪರಿಶುದ್ಧಾತ್ಮ ನಮ್ಮನ್ನು ಥ್ಯಾಂಕ್ಸ್ ಹೇಳೋದಕ್ಕೆ, ನಿನ್ನ ಚಿತ್ತ ಇದ್ದಂಗೆ ನಡೀಲಿ ಅಂತೇಳಿ ಒಪ್ಪಿಸಿಕೊಡಬೇಕು. ಕೊಲೊಸ್ಸೆಯರನ್ನು ನಾವು ತೆಗೆದು ಹೋದ್ರಿ, ಕೊಲೊಸ್ಸೆಯರು 2:7 ಅದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ನಮ್ಮ ಕೆಲಸ ಏನಂದರೆ ಆತನಲ್ಲಿ ಬೇರೂರಬೇಕಂತೆ. ಬೇರು ಇಲ್ಲದೆ ಇರೋದು ಗಾಳಿ ಬಂದಾಗ ಬಿದ್ದೋಗುತ್ತೆ. ಭಾಳ ಮರಗಳು ನೀವು ನೋಡ್ತಿರ್ತೀರ, ಬಿದ್ದೋಗುತ್ತೆ. ಏನಕ್ಕಂದರೆ ಬೇರು ಊರ್ತಿರಲ್ಲ ದೇವರಲ್ಲಿ. ಅದೇ ಬಂಡೆ ಮೇಲೆ ಕಟ್ಟಿದ ಮನೆ ನಿಲ್ಲುತ್ತೆ, ಮರಳು ಮೇಲೆ ಕಟ್ಟಿದ ಮನೆ ಗಾಳಿ ತೂಫಾನ್ ಬಂದರೆ, ಭಾಳ ನೀರು ಬಂದರೆ ಒಡೆದೋಗುತ್ತಲ್ಲ, ಆ ಥರ ನಮ್ಮ ಕುಟುಂಬಗಳು ಇರಬಾರ್ದಂದಾಗ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ. ಭಕ್ತಿಯಲ್ಲಿ ಬೇರೂರಬೇಕು. ಭಕ್ತಿಯಲ್ಲಿ ಮೈಂಡ್ ಪೂರ್ತಿ ಅಭಿಷೇಕ, ಪರಿಶುದ್ಧತೆ, ನೀತಿ, ಸತ್ಯ, ಪ್ರಾರ್ಥನೆ, ವಾಕ್ಯ, ರೋಡಲ್ಲಿ ಹೋಗ್ಬೇಕಾರೆ ಇದರಲ್ಲೇ ಮಗ್ನರಾಗಿರ್ಬೇಕು. ಬೇರೂರಿ ಹೋಗ್ತಾ ಇರಬೇಕು.
ಒಂದು ಬ್ಯಾಂಬು ಮರ ಅಂತಿದೆ, ಅದನ್ನು ಇಟ್ಟಾಗ ಪಕ್ಕದಾಗಿರೋ ಮರ ಎಲ್ಲ ಗೇಲಿ ಮಾಡ್ತಂತೆ. ನೀನು 3 ತಿಂಗಳಾಯ್ತು ನೀನೇನು ಬೆಳೆದಿಲ್ಲ, ನೀನು ಹಂಗೆ ಇದೆಯಾ ಅಂತ. ಅದು ಸುಮ್ಮನೆ ಇತ್ತಂತೆ, ಯಾಕಂದರೆ ಅದು ಒಳಗಡೆ ಬೆಳೀತತೆ. ಅದು ಒಳಗಡೆ ಬೆಳೆದಿರತ್ತ, ಮೇಲುಗಡೆ ಬೆಳೆದಾಗ ಅದಕ್ಕೆ ಸ್ಟ್ರಾಂಗ್ ಆಗಿರೋದಕ್ಕೆ ಪಕ್ಕದ ಮರ ಎಲ್ಲ ಗೇಲಿ ಮಾಡ್ತಂತೆ. ಒಂದೇ ಸಲ ಎಲ್ಲ ಮರನ್ನು ದಾಟಿ 200 ಮೀಟರ್ಸ್ ಅಂದರೆ ಅಷ್ಟು ಅಡಿ ಬೆಳೆದು ಬಿಡ್ತದು. ಯಾಕಂದರೆ ಅಷ್ಟು ಅಡಿ ಬೆಳಿಬೇಕಂದ್ರೆ ಬೇರೆ ಇದ್ರೆ ತಾನೇ, ಮೇಲೇ ಇದು ಬೆಳೆದ್ರೆ ಗಾಳಿ ಬಂದರೆ ಬಿದ್ದೋಗ್ಬಿಡುತ್ತೆ. ಅದು ಈ 200 ಮೀಟರ್ಸ್ ಒಳಗಡೆನೂ ಬೆಳೀತದೆ. ಅದು ಇಟ್ಟಿದ ತಕ್ಷಣ ಒಳಗಡೆ ಬೆಳೀತದೆ. ನಾವು ಒಳಗಡೆ ಬೆಳೆದ್ರೆ ಮೇಲೆ ಈಸಿಯಾಗಿ ಲೋಕದಲ್ಲಿ ಆನಂದವಾಗಿ ಜೀವಿಸಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶ ಪ್ರಕಾರವೇ ನಮಗೇನೇನೆಲ್ಲ ಬೋಧಿಸಿದ್ದಾರೋ ಅದರ ಪ್ರಕಾರ ನಾವು ನಡಿಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ವಾಕ್ಯಗಳು ಬೈಬಲಲ್ಲಿ ಏನಿದೆಯೋ ಅದರ ಪ್ರಕಾರ ನಾವು ನಡೆಯೋದಕ್ಕೆ ಪ್ರಯತ್ನ ಪಡಬೇಕು. ವಾಕ್ಯದಲ್ಲಿ ಯಾರೇ ಬೋಧಿಸಿದ್ರು, ಎಷ್ಟು ದೊಡ್ಡ ವ್ಯಕ್ತಿ ಬೋಧಿಸಿದ್ರು, ಪೌಲು ಶೀಲ ಬೋಧಿಸಿದ್ರೇ ಅದನ್ನು ಬೈಬಲ್ ತೆಗೆದು ಚೆಕ್ ಮಾಡಿದ್ರಂತೆ. ಎಷ್ಟೇ ದೊಡ್ಡ ವ್ಯಕ್ತಿ ಹೇಳಿಬಿಟ್ರೆ ಅದು ಕರೆಕ್ಟ್ ಆಗೋದಿಲ್ಲ. ತಪ್ಪು ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ದೇವರೊಬ್ಬರೇ ಕರೆಕ್ಟು. ಅದರಿಂದ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು, ಇವಾಗ ಯಾರು ಏನೇ ಹೇಳಿದ್ರು ಅದನ್ನು ಕೇಳೋದಲ್ಲ, ಬೈಬಲಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ವಾಕ್ಯದಲ್ಲಿ ಬೆಳಿಬೇಕು. ವಾಕ್ಯನ ನಾವು ಓದಿ ಅದರಲ್ಲಿ ಬೆಳಿಬೇಕು. ಮನುಷ್ಯರು ಹೇಳೋ ಮಾತುಗಳಿಂದ ಅದನ್ನು ಅವ್ರು ಹೇಳೋದು ಬೈಬಲಲ್ಲಿ ಇದೆಯಾ ನೋಡಿಬಿಟ್ಟು ನಾವು ಆತ್ಮಿಕದಲ್ಲಿ ಬೆಳಿಬೇಕು. ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಹೆಚ್ಚೆಚ್ಚಾಗಿ ದೇವರಲ್ಲಿ ಸ್ತೋತ್ರ ಮಾಡಬೇಕು. ಈ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆಂಧ್ರದಲ್ಲಿ ಅದು ಮೆಸೇಜ್ ಕೊಟ್ಟಿದ್ದು, ಅವ್ರು ಹೇಳ್ತಾ ಇದ್ದಾರೆ, ಚರ್ಚಿಗೆ ಬರ್ತಾರೆ, ಎಷ್ಟೋ HIV ಪೇಷಂಟ್ಗಳು, ದೆವ್ವದಿಂದ ಕೈ ಕಾಲುಗಳು ಬರದೇ ಇರೋರನ್ನೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆ ಹೊಂದಿ ಟ್ಯಾಂಕ್ಸ್ ದೇವರಲ್ಲಿ ಬೆಳೆಯೋದು ಬಿಟ್ಬಿಟ್ಟು ಕೃತಜ್ಞತೆ ಇಲ್ಲದ ಹಾಗೆ ಅವರು ಹಿಂಜರಿದು ಹೋಗ್ಬಿಟ್ಟು ದೇವ್ರನ್ನೇ ಮರೆತು ಬಿಡ್ತಾರಂತೆ. ಎಲ್ಲಿ ಹೋಗ್ತಾರೆ? ಮರಣ ಅಂತ ಬಂದಾಗ ದೇವ್ರ ಮುಂದೆ ತಾನೇ ನಿಲ್ಲಬೇಕು. ಅವಾಗೆಲ್ಲ ವಿಚಾರಿಸ್ತಾರೆ. ಲೋಕಾಶೀರ್ವಾದ ಮಾತ್ರ ಬೇಡಿ ಪಡ್ಕೊಂಡಲ್ಲ, ಆತ್ಮಿಕದಲ್ಲಿ ನೀನು ಎಲ್ಲಿದೆಯಾ, ಎಲ್ಲಿ ಬೆಳೆದೆ, ಎಲ್ಲಿ ಸ್ಟ್ರಾಂಗ್ ಆಗಿದೆಯಾ, ಅವಾಗ ನರಕಕ್ಕೆ ಕಳಿಸ್ತಾರೆ. ಲೋಕಾಶೀರ್ವಾದ 70 ವರ್ಷ, ಅದು ಯುಗ ಕಾಲ ದೇವ್ರ ಜೊತೆಯಲ್ಲಿರೋದು. ಇಲ್ಲಿದೆ ನೋಡ್ರಿ, ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಹೆಚ್ಚೆಚ್ಚಾಗಿ, ಬರೀ ಹೆಚ್ಚಂತಿಲ್ಲ, ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಏನು ಸ್ತೋತ್ರ? ಬೆಳಗ್ಗೆ ಎದ್ದಿದ ತಕ್ಷಣ ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟೆ, ಕಾಪಾಡಿದೆ ಅಂತ ಬೆಳಗ್ಗೆ ಸಂಜೆ ನಿದ್ದೆ ಮಾಡೋಕ್ಕೆ ಹೋಗ್ಬೇಕಾರೆ ಬರೀ ಸ್ತೋತ್ರ ಹೇಳಿ ನಿದ್ದೆ ಮಾಡಿದ್ರೇ ಸಾಕು. ಬೆಳಗ್ಗೆಲ್ಲ ತಂದೆ ನಮ್ಮನ್ನು ಆಹಾರ ಕೊಟ್ಟೆ, ಆಯುಸ್ ಕೊಟ್ಟೆ, ಆರೋಗ್ಯ ಕೊಟ್ಟೆ. ಎಷ್ಟೋ ಜನ ಅನಾರೋಗ್ಯದಲ್ಲಿದ್ದಾರೆ, ಎಷ್ಟೋ ಜನ ಮರಣ ಹೊಂದುತ್ತಾರೆ. ಆರೋಗ್ಯ ಆಯುಸ್ಸಿಗೋಸ್ಕರನೇ ದೇವರಿಗೆ ಸ್ತೋತ್ರ ಹೇಳ್ಬೋದು. ಹೃದಯ ಅಂತರಾಳದಲ್ಲಿ ಸಮಾಧಾನ. ಅವಾಗಲೇ ಬೈಬಲಲ್ಲಿ ನೋಡಿದಾಗ ಹೃದಯದಲ್ಲಿ ದೇವರ ರಾಜ್ಯ ಅನ್ನೋದು ಸಮಾಧಾನ, ಸಂತೋಷ, ಪರಿಶುದ್ಧಾತ್ಮದಿಂದ ಸಿಗುವ ಆನಂದ, ನಿತ್ಯ ಜೀವ, ನೀತಿವಂತನಾಗಿರೋದು, ಸಮಾಧಾನದಿರೋದು. ಇದಕ್ಕೋಸ್ಕರನೇ ಟ್ಯಾಂಕ್ಸ್ ಹೇಳಬೇಕು. ಆತ್ಮಿಕ ಆಶೀರ್ವಾದಕ್ಕಾಗಿ ಟ್ಯಾಂಕ್ಸ್ ಹೇಳಬೇಕು. ಲೋಕದ ಆಶೀರ್ವಾದ ಕಾರ್ ಸಿಕ್ಕಾಗ ಹೇಳ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಆತ್ಮಿಕದಲ್ಲಿ ರಕ್ಷಣೆ ಆನಂದ ಕೊಟ್ಟಲ್ಲ, ನಾನು ಪಾಪದಲ್ಲಿದ್ದ ನಿನ್ನ ಮಗನಾಗಿ ಸ್ವೀಕರಿಸ್ಕೊಂಡಲ್ಲ, ಇದಕ್ಕೇನೆ ಸ್ತೋತ್ರ ಹೇಳಿ ಮುಗಿಸ್ಬಿಡ್ಬೇಕು. ಜೀವಂತ ಕಾಲವೆಲ್ಲ ಇದಕ್ಕೇನೆ ಸ್ತೋತ್ರ ಹೇಳಿ ಮುಗಿಸ್ತಾ ಇರಬೇಕು. ಜೀವಂತ ಎಲ್ಲ ಹೇಳಿದ್ರು ಸಾಕಾಗೋದು. ದಾವೀದ ಹೇಳ್ತಾರಲ್ಲ, 1000 ವರ್ಷ ಲೋಕದಲ್ಲಿ ಬಾಳೋದಕ್ಕಿಂತ ನಿನ್ನ ಮಂದಿರದಲ್ಲಿ ಒಂದು ದಿನ ಇರೋದು ಎಷ್ಟೋ ಭಾಗ್ಯ ಅಂತ. ಆ ಥರ ನಾವು ಕೃತಜ್ಞತೆ ಉಳ್ಳ ಹೃದಯವುಳ್ಳವರಾಗಿರಬೇಕು. ಮೊದಲನೇದಾಗಿ ನಾವು ಥ್ಯಾಂಕ್ಸ್ ಗಿವಿಂಗನ್ನು ಹೇಳುವ ಸ್ವಭಾವದಲ್ಲಿ ನಾವು ಇರಬೇಕು. ಎರಡನೇದಾಗಿ ಕೀರ್ತನೆ 50:9 ತೆಗೆದು ಹೋದ್ರಿ. ಕೀರ್ತನೆ 50:9. ಆದರೂ ನಿಮ್ಮ ಮನೆಗಳಿಂದ ನನಗೆ ಓರಿಬೇಕಾಗಿಲ್ಲ. ಕೀರ್ತನೆ 50:9. ನಿಮ್ಮ ದೊಡ್ಡಗಳಿಂದ ಓದಬೇಕಾಗಿಲ್ಲ. ಕಾಡಿನಲ್ಲಿರುವ ಸರಬಗಳು, ಗುಡ್ಡಲ್ಲಿರುವ 1000 ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳು ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕ ಅದರಲ್ಲಿರೋದು ನನ್ನದಲ್ಲವೇ. ನಾನು ಓರಿಗಳ ಮಾಂಸವನ್ನು ತಿನ್ನುವುದು, ಓತ ರಕ್ತವನ್ನು ಕುಡಿಯೋದುಂಟು. ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿರಿ. ನೋಡ್ರಿ, ದೇವರು ನಮಗೆ ಕೊಟ್ಟಿದ್ದಾರೆ ಏನು, 1 ಕಿಲೋ ಆ್ಯಪಲ್ ಕೊಟ್ಟಿದ್ದಾರೆ, ನೀನು ತಿಂದು ಅನುಭವಿಸು ಅಂತ ಹೇಳಿದ್ರೆ
ಅದರಲ್ಲಿ ಒಂದು ಉದಾಹರಣೆಗೆ 12 ಆಪಲ್ ಇದ್ದರೆ 11 ನಾವು ತಗೊಂಬಿಟ್ಟು ಒಂದು ದೇವರೇ ನಿನಗೆ ತಗೋ ಅಂತ ಕೊಡೋದು. ದೇವ್ರು ಹೇಳ್ತಾರೆ, ರೇ ಅದು ಕೊಟ್ಟಿರೋದೇ 12 ಕೊಟ್ಟಿರೋದೇ ನಿನಗೇನೆ, ನೀನು ತಿಂದು ಇರು, ನನಗೆ ಬೇಕಾದರೆ ಅದನ್ನು ಸೃಷ್ಟಿ ಮಾಡಿದ್ದೆ ನಾನು ಹೊಸದಾಗಿ ಆಪಲ್ ಇಲ್ಲದೇ ಇದ್ದದ್ದು ಇನ್ನೊಂದು ಸೃಷ್ಟಿ ಮಾಡಿ ನಾನು ತಿನ್ಕೊತೀನಿ. ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರಲ್ಲಿ ಅಲ್ಲೆಲ್ಲಾದರೂ ಒಂದು ಆನೆ ಮರಿನೇ ಹೋಗಿ ನೈಟಲ್ಲಿ ಕಬ್ಬೆಲ್ಲ ತಿಂದುಬಿಡುತ್ತಂತೆ. ದೇವ್ರು ಬೇಕಂದರೆ ಅವರೇ ಬೆಳೆಸಿ ಅಲ್ಲೆಲ್ಲ ಭೂಮಿಗಳು ನದಿಗಳು ಬರೋ ಥರ ಅಲ್ಲಿ ಹೋಗಿ ತಿನ್ಕೊಂತಾರೆ. ಬೈಬಲಲ್ಲಿ ಸ್ಪಷ್ಟವಾಗಿದೆ, ನಿಮ್ಮ ಮನೆಗಳಿಂದ ನನಗೇನು ಬೇಕಾಗಿಲ್ಲ, ಓರಿಗಳು ಓತುಗಳು ಪಕ್ಷಿಗಳು ನನಗೆ ಬಲಿ ಕೊಡೋದಾಗಲಿ, ನಾನು ಮಾಂಸಗಳ ರಕ್ತವನ್ನು ಓತಗಳ ರಕ್ತವನ್ನು ಕುಡಿಯೋದಿತ್ತು, ಇದೆಲ್ಲ ಹೇಳ್ತಾ ಇದ್ದಾರೆ ನೋಡ್ರಿ. ಅಡಿವೆ ಜಂತುಗಳು ನನಗೆ ಗೊತ್ತುಂಟು, ನಾನೇ ಎಲ್ಲ ಸೃಷ್ಟಿ ಮಾಡಿದ್ದು, ನನಗೇನು ಕೊಡಬೇಡ್ರಿ, ಕೂದಲು ಕೊಡೋದಾಗಲಿ ಉಗುರುಗಳು ಕೊಡೋದಾಗಲಿ. ಅವ್ರು ನಮಗೆ ಸೃಷ್ಟಿ ಮಾಡಿ ಕೂದಲಿಟ್ಟಿದ್ದಾರೆ, ಅದನ್ನು ತಗೊಂಡು ಅವ್ರೇನು ಮಾಡ್ತಾರೆ? ದೇವರಿಗೆ ಬೇಕಾಗಿರೋದಿಲ್ಲಿ ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಯನ್ನು ಸಲ್ಲಿಸಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರಡಿರಿ, ನಾನು ಬಿಡಿಸುವೆನು, ನನ್ನನ್ನು ಕೊಂಡಾಡುವಿರಿ. ಇಲ್ಲಿ 2 ಇದೆ, ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿರಿ. ಇವತ್ತಿನ ಕಾಲದಲ್ಲಿ ಮನುಷ್ಯರು ಕೃತಜ್ಞತೆ ಹೇಳಿದ ಮನುಷ್ಯರಾಗಿದ್ದಾರೆ. ದೇವ್ರು ಏನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಜ್ಞಾಪಕ ಬರೋದಿಲ್ಲ. ದೇವ್ರು ಏನೇನು ಕೊಡಬೇಕು ಅಂತ ಹೇಳಿದ್ರೆ ಒಂದು ಲಿಸ್ಟೇ ತೆಗಿತಾರೆ. ಇವಾಗ ಕೊಟ್ಟಿರೋದೇನಾಯಿತು? ಕೊಟ್ಟಿರೋದಕ್ಕೆ ಕೃತಜ್ಞತೆ ಹೇಳಿದ್ರೆ ತಾನೇ ಹೊಸದಾಗಿರೋದಕ್ಕೆ ಕೊಡೋದಕ್ಕೆ. ಒಂದು 2ನೇದು ಇನ್ನೊಂದು ಏನಂದರೆ, ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ಆಗ ನಾನು ಕೊಂಡಾಡಿರುವಿ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇದು ನನ್ನ ಜೀವಿತದಲ್ಲಿ ಇದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಏನಂತ ಹೇಳಿದ್ರೆ, ದೇವ್ರನ್ನ ನಂಬ್ಕೊಂಡಿದ್ದ ತಕ್ಷಣ, ಅದಕ್ಕೆ ಮುಂಚೆ ಮನುಷ್ಯರು ತಂದೆ ತಾಯಿಗಳು ಇವರೆಲ್ಲ ಸಹಾಯಗಳು ಮಾಡ್ತಾಯಿದ್ರು. ದೇವರು ನಂಬ್ಕೊಂಡಿದ್ದ ತಕ್ಷಣ ಒಂದು ವಿಷಯಕ್ಕಾಗಿ ತಂದೆನ ಎದುರು ನೋಡಿದೆ ನಾನು, ಹಣ ವಿಷಯದಲ್ಲಿ. ಅವ್ರ ಹತ್ರ ದುಡ್ಡು ಇತ್ತು, ದುಡ್ಡು ಬಂತು ಅವರಿಗೆ, ಒಂದು ಹೊಲದ ಮಾರಿ ಕೂಡ, ಆದ್ರೂ ನನಗೆ ಕೊಟ್ಟಿಲ್ಲ ಅವರು. ಆವಾಗ ಅಷ್ಟೇನು ನಾನು ಆತ್ಮಿಕದಲ್ಲಿ ಬೆಳೆದಿಲ್ಲ. ಅದರಿಂದ ನಮ್ಮ ತಂದೆಯವರು ಹೊಲದಿಂದ ಬಂದ ದುಡ್ಡು ನಾನು ಅದರ ದೇವ್ರು ನಂಬ್ಕೊಂಡು ಒಂದು 10 ವರ್ಷ ಆಗಿತ್ತು. ಅದಕ್ಕೆ ಮುಂಚೆಲ್ಲ ನಾನು ದೇವರು ಕೊಡುವ ಆಶೀರ್ವಾದದಿಂದನೇ ನಾನು ಬೆಳೀತಾ ಇದ್ದೆ, ಕೃತಜ್ಞತೆ ಹೇಳ್ತಾ ಇದ್ದೆ. ಸರಿ, ಆ ಒಂದು ವಿಷಯಕ್ಕೆ ಮಾತ್ರ ತಂದೆ ಆಶೀರ್ವಾದವನ್ನು ಎದುರು ನೋಡಿದಾಗ ಅವರು ತಂದೆ ಮಾಡಿಲ್ಲ. ಅದರಿಂದ ಅವ್ರ ಮೇಲೆ ಬೇಜಾರಾಯಿತು. ಮರಣ ಹೊಂದಿದ್ರು ಕೂಡ ನಮ್ಮ ತಂದೆ ಇದೇನು ಈ ಥರ ನನಗೆ ಸಹಾಯನೇ ಮಾಡಿಲ್ಲಲ್ಲ ಇವರು ಅಂತೇಳಿ ಒಂದು ಫೀಲಿಂಗ್ ಇತ್ತು. ಆಮೇಲೆ ಆತ್ಮಿಕದಲ್ಲಿ ಬೆಳೀತಾ ಈ ಸತ್ಯದಲ್ಲಿ ಇಲ್ಲಿ ವಾಕ್ಯಗಳು ಇವಾಗ ನಾನು ಓಡಿದಾಗ ಗೊತ್ತಾಗುತ್ತೆ, ದೇವ್ರು ನಂಬ್ಕೊಂಡ ಮೇಲೆ ನಾವು ಮನುಷ್ಯರನ್ನ ಮೊದಲನೇ ಸ್ಥಾನದಲ್ಲಿಟ್ಟು, ಅದೇ ಯೆರೆಮೀಯ 17:5 ಅದೆಲ್ಲ, ಮನುಷ್ಯರನ್ನು ಭುಜಬಲವೆಂದು ತಿಳಿದು ದೇವರನ್ನು ತೊರೆಯುವ ಮನಸ್ಸು ಶಾಪಗ್ರಸ್ತದಂತಿದೆ. ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು. ತಂದೆ ಮೂಲಕ ನನಗೆ ಮಾಡ್ತೀಯಾ, ಯಾರ ಮೂಲಕ ಆದರೂ ಮಾಡ್ತೀಯಾ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಯಾವುದೋ ಮೂಲಕದಲ್ಲಿ ದೇವ್ರು ಮಾಡ್ತಾರೆ. ತಂದೆ ಮೂಲಕನೇ ಮಾಡಬೇಕಂತಲ್ಲ. ನಾವೇನು ಮಾಡಿದ್ವಿ, ಇನ್ನೇನು ದೇವರು ಇದ್ದಾರೆ, ಆದರೆ ತಂದೆಗೆ ಈ ಥರ ಅಮೌಂಟ್ ಬರ್ತದೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ವಿ. ಅವ್ರ ಮೂಲಕ ಪೂರ್ತಿಯಾಗಿ ನಂಬಿಕೆ ಇಟ್ಟಾಗ ಅವ್ರು ಮಾಡಲ್ಲ. ದೇವ್ರು ನಂಬೋದ ಮೇಲೆ. ಯಾಕಂದರೆ ಒಬ್ಬರು ಸೇವಕರು ಮಾತಾಡೋದನ್ನು ಕೇಳಿದೆ, ದೇವರು ನಂಬ್ಕೊಂಡ ಮೇಲೆ ಇಲ್ಲಿ ಇದೆ ನೋಡ್ರಿ, ಕಷ್ಟ ಕಾಲದಲ್ಲಿ ಮೊಡೆರಿ ಬಿಡಿಸುನು, ಆಗ ನನ್ನ ಕೊಂಡಾಡುವಿರಿ, ಮೇಲೆ ಸ್ತುತಿಯಜ್ಞವನ್ನು ಸಮರ್ಪಿಸಿರಿ. ಈ ಕಷ್ಟ ಅಂತ ಬಂದಾಗ ನಾ ದೇವ್ರ ಹತ್ರ ಹೋದಾಗ ಅವರು ನಮಗೆ ಕೊಟ್ಟು ಸಹಾಯ ಮಾಡಿದಾಗ ಅವ್ರ ಮೇಲೆ ಪ್ರೀತಿ ಪ್ರೇಮ ಹೆಚ್ಚಾಗುತ್ತೆ. ಒಂದು ಬೈಬಲಲ್ಲಿ ಕೂಡ ಜಾಸ್ತಿ ಪಾಪ ಮಾಡಿದವ್ರನ್ನ ಕ್ಷಮಿಸಿದ್ರೆ, ಸ್ವಲ್ಪ ಪಾಪ ಮಾಡಿದವ್ರನ್ನ ಸಂಸೋದಕ್ಕೂ ಇವರು ಕೃತಜ್ಞತೆ ಹೇಳೋದಕ್ಕೂ ವ್ಯತ್ಯಾಸ ಐತೆ. ಅದೊಂದು ಕೊಟ್ಟಿದ್ದಾರೆ. ಒಂದು ಸಮಯ ದಾಸಿ ಸಾಲ ಮಾಡಿರ್ತಾನೆ, ಅದಕ್ಕೆ ಉದಾಹರಣೆಯಾಗಿ ಈ ಪಾಪಕ್ಕೆ ಇನ್ನೊಂದು ಹೇಳ್ತಾರೆ. ಒಬ್ಬ ದಾಸಿ ಸಾಲ ಒಂದು ಲಕ್ಷ ಸಾಲ ಒಬ್ಬರು ಬಂದು ಫ್ರೀಯಾಗಿ ಬಂದು ಕೊಟ್ಟು ಕೃಪೆ ಮಾಡ್ತಾರೆ, ಒಬ್ಬ ಬಂದು 100 ರೂಪಾಯಿ. ಯಾರು ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಾಗಿ ಸಾಲ ತೀರಿಸ್ತಾನಂತ. ಅದೇ ರೀತಿಯಲ್ಲಿ ನಮಗೆ ಕಷ್ಟದಲ್ಲಿ ಬಿಡುಗಡೆ ಆಗೋಕ್ಕಿದ್ದಾಗ ಅದು ದೇವರೇ ತರಿಸೋದು ಬೇಕಾದ. ಯಾಕಂತ ಹೇಳಿದ್ರೆ ಆ ಕಷ್ಟ ಬಂದಾಗ ಯಾವ ಮನುಷ್ಯರು ಕೂಡ ಸಹಾಯ ಮಾಡದೇ ಇದ್ದಾಗ ದೇವರು ಬಂದು ಮಾಡಿ ಬಿಟ್ಬಿಟ್ರೆ ನಮಗೆ ದೇವ್ರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ. ಮನುಷ್ಯರ ಮೂಲಕ ಮಾಡ್ತಾರೆ, ಬಟ್ ಅವರಾಗಿ ಮಾಡಿದ್ದು ನಮಗೆ ಸ್ಪಿರಿಟಲ್ಲಿ ಗೊತ್ತಾಗುತ್ತೆ. ಓಹೋ, ಇದು ದೇವ್ರ ಮೂಲಕ ಬರ್ತಾ ಇರೋದಂತ ಗೊತ್ತಾಗುತ್ತೆ. ನಾವು ಯಾರನ್ನೋ ಮನುಷ್ಯನ ಆಧಾರ ಪಟ್ಟಿರಲ್ಲ, ನಂಬಿಕೆ ನಾವು ನಂಬದೇ ಇರೋರ ಮೂಲಕ ಬರುತ್ತೆ.
ಈ ಸೋಷಲ್ ಸರ್ವಿಸ್ ಕೂಡ ನಾವು ಮಾಡಬೇಕಾಗಿರೋದು ಜ್ಞಾನವಾಗಿ ಮಾಡಬೇಕು. ಯಾಕಂದರೆ ಚೆನ್ನಾಗಿರೋರಿಗೆ ನಾವು ಸೋಷಲ್ ಸರ್ವಿಸ್ ಅಂತ ಮಾಡಿದಾಗ ಅವ್ರೇನು ಮಾಡ್ತಾರೆ ಅಂದರೆ, ನಾವು ಮಾಡಿದ್ವಿ ಯಾರು ಮಾಡಿರೋರ ಹೆಸರು ಹೇಳ್ತಾ ಇರ್ತಾರೆ. ಒಂದು ಸಮಯ ನಾನೇ ಏನಾದರೂ ಸೋಷಲ್ ಸರ್ವಿಸ್ ಏನೋ ಒಬ್ಬರಿಗೆ ಕಷ್ಟ ಆಯ್ತದೆ ಅಂತ ಏನೋ ಹಣದ ಸಹಾಯನೋ ಏನೋ ಒಂದು ಮಾಡಿದಾಗ ಅವ್ರೇನು ಮಾಡ್ತಾರೆ ಅಂದರೆ, ಈ ಅಪ್ಪ ನನಗೆ ಈ ಕಷ್ಟದಲ್ಲಿದ್ದಾಗ ಮಾಡಿದ್ರು ಅಂತಿರ್ತಾರೆ. ಅವರ ಹೃದಯದಲ್ಲಿ ದೇವರು ಇದ್ದು ದೇವ್ರ ಹತ್ರ ಬೇಡ್ತಿದ್ದಾಗ ನನ್ನ ಮೂಲಕ ಮಾಡಿದ್ರು ನನಗೂ ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಹೃದಯ ಅಂತರಾಳದಲ್ಲಿ ಸ್ತುತಿಯನ್ನು ದೇವರಿಗೆ ಸಮರ್ಪಿಸ್ತಾರೆ. ಇವತ್ತಿನ ದಿನದಲ್ಲಿ ಸೋಷಲ್ ಸರ್ವಿಸು ತಪ್ಪಾಗಿ ದಾರಿಯಲ್ಲಿ ಹೋಗ್ತಾ ಇದೆ. ಸೋಷಲ್ ಸರ್ವಿಸು ದೇವ್ರನ್ನ ಸ್ತುತಿ ಮಾಡೋದು ಬಿಟ್ಟುಬಿಟ್ಟು ಮನುಷ್ಯರನ್ನ ಸ್ತುತಿ ಮಾಡ್ತಾರೆ. ಇವರೇನು ಮಾಡ್ತಾರೆ, ದೇವ್ರ ಹೆಸರಲ್ಲಿ ಮಾಡಿಬಿಟ್ಟು ಬಿಟ್ಟುಬಿಡ್ಬೇಕು. ಅವಾಗ ದೇವ್ರನ್ನ ಸ್ತುತಿ ಮಾಡಿದಾಗ ದೇವ್ರನ್ನ ಅಂಟ್ಕೊಂಡು ಅವ್ರು ದೇವರಲ್ಲಿ ಬೆಳೀತಾರೆ. ನಾವೇನು ಮಾಡ್ತಾಯಿದ್ದೀವಿ, ನಾವು ಮಾಡಿಬಿಟ್ಟು ನಾವು ಹೇಳ್ಕೊತಾ ಇದ್ದೀವಿ ನಾವು ಮಾಡಿದೆ ಅಂತ. ಅವರು ಕೂಡ ಇವ್ರು ಮಾಡ್ದೆ ಅಂತ ಹೇಳ್ತಾ ಇದ್ದಾರೆ. ಅವರು ದೇವ್ರ ಕಡೆಗೆ ಹೋಗಿ ದೇವ್ರ ಕಡೆ ಅವರಿಗೆ ತಿರುಗಿಸಲ್ಲ, ನಮ್ಮ ಕಡೆ ತಿರುಗಿಸ್ಕೊಂತೀವಿ. ದೇವರು ಮಹಿಮೆಯನ್ನು ಯಾರಿಗೂ ಕೊಡೋದಿಲ್ಲ ಅಂತ ಬೈಬಲಲ್ಲಿದೆ. ಇದರಿಂದ ಈ ಸೋಷಲ್ ಸರ್ವಿಸು ದೇವರು ನಮ್ಮದ ಮೇಲೆ ಅವ್ರು ಯಾರನ್ನು ಆಧಾರ ಪಟ್ರೂ ಅವರಿಗೆ ಸಹಾಯ ಮಾಡೋದಿಲ್ಲ. ದೇವರೇ ಯಾರ ಮೂಲಕ ಅದು ಮಾಡಿದಾಗ ಕ್ಲೀನಿಗೆ ಗೊತ್ತಾಗುತ್ತೆ. ದೇವ್ರು ನಂಬಿದಾಗ ರಿಲೇಷನ್ನೂ ಮಾಡೋದಿಲ್ಲ, ತಂದೆ ತಾಯಿನೂ ಮಾಡೋದಿಲ್ಲ. ಅವ್ರ ತಂದೆ ತಾಯಿ ಕೇಳಿ ನೋಡ್ತಾರೆ. ಅವ್ರು ದೇವ್ರು ನಂಬಿರ್ತಾರೆ. ಯಾವುದೋ ಮೂಲಕ ಇದೇನು ಇಷ್ಟು ವರ್ಷ ಆದರೆ ಬರಲಿಲ್ಲ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡಿದಾಗ ಅದು ತಕ್ಕಂತ ಸಿಗುತ್ತೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಆವಾಗ ಗೊತ್ತಾಗುತ್ತೆ, ಓಹೋ ನಾವು ದೇವ್ರ ಹತ್ರ ಐಕ್ಯತೆಗೊಂಡು ದೇವ್ರ ಹತ್ರ ಕೇಳಿದಾಗ. ಇದನ್ನೇ ಇಲ್ಲಿ ಮೇಲೆ ಇದೆ, ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿರಿ. ಆಯಿತು, ನಾವು ಮಾಡಿರೋ ಉಪಕಾರಕ್ಕೆ ಟ್ಯಾಂಕ್ಸ್ ಹೇಳಬೇಕು. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವನು, ಆಗ ನನ್ನ ಕೊಂಡಾಡುವಿರಿ. ಕಷ್ಟ ಬಂದಾಗ ಎಷ್ಟೋ ಜನ, ನಾನು ಒಂದು ಸಭೆಯಲ್ಲಿದ್ದೆ ನಾನು ಆಂಧ್ರದಲ್ಲಿ. ಅಲ್ಲಿ ಸಾಲ ಸಮಸ್ಯೆ ಬಂದು ಮುಳುಗೋದ್ರೂ ಪ್ರಾರ್ಥನೆ ಮಾಡ್ತಾರೆ, ಕಾಯಿಲೆ ಬಂದ್ರೂ ಆಸ್ಪತ್ರೆಗೆ ಹೋಗದೆ ಪ್ರಾರ್ಥನೆ ಮಾಡ್ತಾರೆ. ಹೋಗ್ಬೇಡ ಅಂತ ಹೇಳೋದಿಲ್ಲ, ಅವ್ರ ವಿಶ್ವಾಸ. ಒಬ್ಬೊಬ್ಬರು ಅವ್ರು ದುಡ್ಡು ಕೊಟ್ಬಿಟ್ಟು ಅವ್ರ ಹೊಟ್ಟೆನ ಅವರೇ ಕೊಯ್ಕೊತಾರೆ. ಒಬ್ಬೊಬ್ಬರು ಪ್ರಾರ್ಥನೆಯಿಂದ ದೇವರಿಂದ ನೀನು ಮಾಡಲೇಬೇಕಂತ ಆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ನ ಪಡ್ಕೊತಾರೆ. ಒಬ್ಬ ಜನ ಲೋಕಾಶೀರ್ವಾದ ಎಲ್ಲ ಕೇಳ್ತಿರ್ತಾರೆ, ಅದೆಲ್ಲ ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕೆ ಕಾಯಿಲೆ ಬಂದರೆ ಬಿಡುಗಡೆ ಮಾಡೋಕ್ಕಾಗಲ್ವಾ? ಕಷ್ಟಗಳು ಬಂದಾಗ ಈ ರೀತಿಯಾಗಿ ದೇವರ ಮೇಲೆ, ಅದನ್ನೇ ಮೊದಲು ಹೇಳಿದಂಗೆ ನಾವು ದೇವರಲ್ಲಿ ಬೆಳೀತಾ ಬೇರೂರಿ ಆತ್ಮಿಕ ಬಲ ಹೊಂದಿದಾಗ ಲೋಕವನ್ನು ಈಸಿಯಾಗಿ ಜಯಿಸ್ಬೋದು. ಬೈಬಲಲ್ಲಿದೆ, ಲೋಕವನ್ನು ಜಯಿಸುವಂಥದ್ದು ನಂಬಿಕೆ. ನಮ್ಮ ಹೃದಯದಲ್ಲಿ ದೇವ್ರ ಮೇಲೆ ಅಚಲವಾದ ಸೃಷ್ಟಿಕರ್ತನಪ್ಪ ಅವರು. ಸಮುದ್ರವನ್ನು ಎರಡಾಗಿ ಚೀಲಿಸಿದ್ದು, ಸಮುದ್ರನೇ ಸೃಷ್ಟಿ ಮಾಡಿದ್ದವರು. ಭೂಮಿಯನ್ನು ಇವಾಗಲೂ ತಿರುಗಿಸ್ತಾ ಇದ್ದಾರೆ. ಆಕಾಶದಲ್ಲಿ ಯಾರು ನಿಂದಿರಿಸಿರೋದು? ನಾವು ಭೂಮಿ ಮೇಲಿದ್ದೀವಿ, ಭೂಮಿ ನಿಲ್ತೈತೆ. ಆಕಾಶದಲ್ಲಿ ಸುಮ್ಮನೆ ತೇಲಾಡ್ತೈತೆ, ಅದು ತಿರುಗ್ತೈತೆ. ಯಾರು ತಿರುಗಿಸ್ತಾ ಇರೋದು? ಯಾರು ಭೂಮಿನ ತಿರುಗಿಸ್ತಾ ಇರೋದು? ಈಗಲೂ ಸೃಷ್ಟಿಕರ್ತನಾಗಿ ಅವ್ರು ನಡೆಸ್ತಾ ಇದ್ದಾರೆ. ಅವ್ರ ಮೇಲೆ ನಂಬಿಕೆ ಇಟ್ಟಾಗ ಎಲ್ಲ ನಡೀತೈತೆ. ರಾಜರನ್ನ ಇಡೋದು ಅವ್ರ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಮೂರನೇದಾಗಿ ನಾವು ಒಂದು ವಾಕ್ಯ, ಮೂರನೇದಾಗಿ ಆಕ್ಟ್ಸ್ ಅಪೊಸ್ತಲರ 12:21 ನಾವು ಓದೋಣ. 3ನೇ ಪಾಯಿಂಟ್ 12:21 ಓದ್ತೀನಿ ನೋಡ್ರಿ. ತರುವಾಯ ಅವರು ತನಗೆ ಅರಸನು ಬೇಕೆಂದು ಕೇಳಿಕೊಳ್ಳಲು ದೇವರು ಅವರಿಗೆ ಬೆಂಜಮಿನ್ ಕೊಟ್ಟರು. 21-23 ನಾನು 13 ಓದ್ಬಿಟ್ಟೆ. 12:21 ಏನಿದೆ ಅಂದರೆ, ಒಬ್ಬರು ಹೇರೋದನು ಮಾತಾಡ್ತಾರೆ. ಹೇರೋದನು ರಾಜ ವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವನಿಗೆ ಉಪನ್ಯಾಸ ಮಾಡಿದರು. ಕೂಡಿದ್ದ ಜನರು, ಇದು ಮನುಷ್ಯನ, ಇಲ್ಲಿ ಸ್ಪಷ್ಟವಾಗಿದೆ ನೋಡ್ರಿ, ಮನುಷ್ಯನ ನುಡಿಯಲ್ಲ, ಇದು ದೇವರ ನುಡಿ ಎಂದು ಆರ್ಭಟಿಸಿದ್ದರು. ನೋಡ್ರಿ, ಇಲ್ಲಿ ಎಲ್ಲರೂ ಕ್ಲೀನಿಕ್ ಕೇಳ್ರಿ. ಇವಾಗ ನಾನು ನಿಂತು ಮಾತಾಡ್ತಿದ್ದಾಗ, ಓಹೋ ಇದು ಮನುಷ್ಯ ಮಾತಾಡಿದ್ದಲ್ಲ. ಯಾಕಂದರೆ ಅಷ್ಟು ಅವ್ರಿಗೆ ಬಗ್ಗೆ ಗೊತ್ತು, ಇದು ಮನುಷ್ಯನ ಮಾತುಗಳೆಲ್ಲ, ಇದು ಮನುಷ್ಯನಿಂದ ಬರುವಂಥದ್ದಲ್ಲ ಅಂತ ಹೇಳ್ಬಿಟ್ಟು ಇದು ದೇವರೇ ಅವ್ರ ಮೂಲಕ ಮಾತಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಜನಗಳಿಗೆ ಗೊತ್ತಾಗಿ ಆರ್ಭಟಿಸಿದ್ರೆ ಇವ್ರೇನು ಮಾಡಬೇಕು?
ದೇವರಿಗೆ ಘನತೆಯನ್ನು ಕೊಡಬೇಕು. ಹೌದು, ನನ್ನ ಮೂಲಕ ದೇವರೇ ಮಾತಾಡಿ ನಡೆಸ್ತಾ ಇದ್ದಾರೆ ಅಂತ ಕೊಡಬೇಕು. ಇವರೇನು ಮಾಡಿದ್ರು, ಅದನ್ನು ದೇವರಿಗೆ ಘನತೆ ಕೊಡದೆ ಅದನ್ನು ಅವಾಗಲೇ ಹೊಡೆದ್ರಂತೆ, ಅವಾಗಲೇ ಸತ್ರಂತೆ. ಇಲ್ಲಿ ನೋಡ್ರಿ, ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದುದರಿಂದ ಕರ್ತನ ದೂತನ ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು. ಆ ಕ್ಷಣದಲ್ಲಿ ಅಂತಿದೆ ನೋಡ್ರಿ. ದೇವರು ಏನೋ ಒಂದು ಹೃದಯ ಅಂತರಾಳದಲ್ಲಿ ಮಾಡ್ತಿದ್ದಾಗ, ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಏಸಾಮಿ ನಂಬದಾಗಿಂದ ಸಾಯೋವರೆಗೂ ನಮ್ಮಲ್ಲಿ ಸ್ತುತಿಯನ್ನೇ ದೇವರು ಕೇಳೋದು. ಈ ಭೂಲೋಕನ ಸೃಷ್ಟಿ ಮಾಡಿದ್ದೇ ಸ್ತುತಿಗೋಸ್ಕರನೇ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಪರಲೋಕ ರಾಜ್ಯದಲ್ಲಿ ಲೂಸಿಫರ್ ಅನ್ನೋರು ಸ್ತುತಿ ಮಾಡೋದಕ್ಕೆ ಇಟ್ಟಿದ್ರು. ನಾವು ಏಸೆಯಲ್ಲೆಲ್ಲ ನೋಡ್ತೀವಿ. ಅವ್ರೇನು ಮಾಡ್ತಾರೆ, ದೇವ್ರನ್ನ ಸ್ತುತಿ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ದೇವದೂತರುಗಳು, ಅವರು ಪ್ರಧಾನ ದೇವದೂತನಾಗಿ ಇಟ್ಟಿರ್ತಾರೆ ಲೂಸಿಫರ್ನ. ಅವನಿಗೆ ಕೈ ಕೆಳಗಡೆ ಎಷ್ಟೋ ದೇವದೂತರನ್ನ ಕೊಟ್ಟಿರ್ತಾರೆ ಲಕ್ಷಗಳ ಗಟ್ಟಲಲ್ಲಿ. ಅದರಲ್ಲಿ ಅವನು ನಾನು ದೇವರಿಗೆ ಸಮ, ದೇವ್ರನ್ನ ಇವನು ಸ್ತುತಿ ಮಾಡೋದು ಬಿಟ್ಬಿಟ್ಟು ಈ ಥರ ಏರೋದನ್ನ ಥರನೇ ಅವನೇನು ಮಾಡ್ತಾನೆ, ನಾನು ದೇವರಿಗೆ ಸಮ ಅಂತೇಳಿ ಸ್ವಲ್ಪ ದೇವದೂತರನ್ನ ನನ್ನನ್ನು ಸ್ತುತಿ ಮಾಡಂತಾರೆ. ಅದೇ ರೀತಿ ಅವನ ಮೇಲಿಂದ ದಬ್ಬಿಡ್ತಾರೆ. ಸೇಮ್ ಇದೇ ಥರನೇ ನಡೆದಿರೋದು ಪರಲೋಕ ರಾಜ್ಯದಲ್ಲಿ. ದಬ್ಬಿಟ್ಟು ಮನುಷ್ಯರನ್ನ ಸೃಷ್ಟಿ ಮಾಡಿ, ಮನುಷ್ಯನ ಭೂಲೋಕದಲ್ಲಿ ಸ್ತುತಿ ಮಾಡಿ, ಪರಲೋಕ ರಾಜ್ಯದಲ್ಲಿ ಹೋಗಿ ಈಗ ಕಾಲ ದೇವ್ರ ಹತ್ರ ಸ್ತುತಿ ಮಾಡೋದಕ್ಕೆ ಇಟ್ಟಿದ್ದಾರೆ. ನಾವು ಪ್ರಕಟಣೆಯಲ್ಲಿ ನೋಡಿದಾಗ ದೇವದೂತರುಗಳು ಮುಖ ಮುಚ್ಚಿಕೊಂಡು ಪರಿಶುದ್ಧರು 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 ಅಂತ ದೇವ್ರನ್ನ ಸ್ತುತಿ ಮಾಡ್ತಾ ಇರ್ತಾರೆ. ನಮ್ಮ ಕೆಲಸ ಏನಂದರೆ ಸ್ತುತಿ ಮಾಡೋದು, ಟ್ಯಾಂಕ್ಸ್ ಹೇಳೋದು, ಇದನ್ನೆಲ್ಲ ಬಿಟ್ಬಿಟ್ಟಿವಿ. ಸ್ಪಿರಿಚುವಲ್ ಎಲ್ಲ ಬಿಟ್ಬಿಟ್ಟಿವಿ. ಲೋಕ ಕಣ್ಣಿಗೆ ಕಾಣುವಂಥದ್ದು, ಪರಲೋಕ ರಾಜ್ಯ ಕಣ್ಣಿಗೆ ಕಾಣದೇ ಇರುವುದು. ಇದು ವಿಸಿಬಲ್, ಅದು ಅನ್ವಿಸಿಬಲ್. ಅದರಿಂದ ನಾವು ಕಾಣುವಂಥದ್ದನ್ನು ಹಿಡ್ಕೊಂಡು ಕಾಣದೇ ಇರುವ ಯೇಸು ಕ್ರಿಸ್ತನನ್ನು ನಾವು ಪರಲೋಕ ರಾಜ್ಯ ಇಲ್ಲ ಅಂತ, ಅದಕ್ಕೂ ಅಲ್ಲಿ ಹೋಗಬೇಕು, ದೇವ್ರನ್ನ ಸ್ತುತಿ ಮಾಡಬೇಕು, ಟ್ಯಾಂಕ್ಸ್ ಹೇಳಬೇಕು. ಈ ಸ್ವಭಾವಗಳೇ ನಮ್ಮ ಹೃದಯದಿಂದ ಸೈತಾನ ತೆಗೆದುಬಿಟ್ಟಿದ್ದಾನೆ. ಅದೇ ಆವಾಗಲೇ ಒಂದು ಸೇವಕರು ಹೇಳಿದಾಗ, ಕೃತಜ್ಞತೆ ಇಲ್ಲದ ಮನುಷ್ಯರುಗಳಾಗಿ ಬದುಕ್ತಾ ಇದ್ದೀವಿ. ಟ್ಯಾಂಕ್ಸ್ ಹೇಳೋದಿಲ್ಲ. ಇದು ವರ್ಷ ಮೊದಲನೇ ವಾರ ಅಂತ ಹೇಳ್ಬಿಟ್ಟು ನಾವು ಟ್ಯಾಂಕ್ಸ್ ಹೇಳೋದಲ್ಲ, ಇಲ್ಲ ವರ್ಷದ ಕಡೆ ಅಂತ ಹೇಳ್ಬಿಟ್ಟು ಆ ಥರ ಟ್ಯಾಂಕ್ಸ್ ಹೇಳೋದಿಲ್ಲ. ಜೀವಮಾನ ಪೂರ್ತಿ ಬೆಳಗ್ಗೆ ಸಂಜೆ ಯಾವಾಗಲೂ ಟ್ಯಾಂಕ್ಸ್ ಹೇಳೋರಾಗಿ ದೇವ್ರ ಹತ್ರ ಕೊರತೆ ಹೇಳೋರು, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಕೊಟ್ಟಿರೋದಕ್ಕೆ ನಾವು ಟ್ಯಾಂಕ್ಸ್ ಹೇಳುವ ಸ್ವಭಾವವನ್ನು ಅಳವಡಿಸ್ಕೋಬೇಕು. ನೋಡ್ರಿ, ಇಲ್ಲಿ ದೇವ್ರು ಅವ್ರ ಮೂಲಕ ಮಾತಾಡಿದಾಗ ಅದನ್ನು ಆ ಘನತೆ ಕೊಡದೇ ಇರೋದ್ರಿಂದ ನಾವು ಹೊಡೆದು ಸಾಯಿಸ್ಬಿಟ್ರೆ. ಅಂದರೆ ದೇವ್ರ ಸ್ತುತಿಯನ್ನು ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ದಾರೆ. ಆ ಸ್ತುತಿಯನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತಲೂ ಬೈಬಲ್ ವಾಕ್ಯದಲ್ಲಿದೆ. ನನ್ನ ಮಹಿಮೆಯನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ. ದೇವ್ರನ್ನ ಸ್ತುತಿ ಮಾಡುವ ಅದಕ್ಕೋಸ್ಕರನೇ ನಮ್ಮನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಹತ್ರ ಏನೂ ಕೇಳೋದಿಲ್ಲ, ಅವ್ರು ಕೇಳ್ತಿರೋದು ಸ್ತುತಿ, ಟ್ಯಾಂಕ್ಸ್. ನಮ್ಮ ಜೀವಿತದಲ್ಲಿ ಅವ್ರು ಮಾಡಿರೋ ಉಪಕಾರ, ನನಗೋಸ್ಕರ ರಕ್ತ ಸುರಿಸಿ ಜೀವ ಕೊಟ್ಟಿಯಲ್ಲ, ನಿನ್ನನ್ನು ಸ್ತುತಿ ಮಾಡ್ತಿದ್ದೇನೆ, ನನಗೋಸ್ಕರ ಭೂಮಿ ಸೃಷ್ಟಿ ಮಾಡ್ದಲ್ಲ. ಹೃದಯ ಅಂತರಾಳದಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇರಬೇಕು. ನನಗೆ ರಕ್ಷಣಾ ಆನಂದವನ್ನು ಕೊಟ್ಟಲ್ಲ, ಸಮಾಧಾನ ನೆಮ್ಮದಿ ಇಲ್ಲದೆ ಇದ್ದೆ ಕೊಟ್ಟಲ್ಲ, ಜ್ಞಾನ ಇಲ್ಲದೆ ಇದ್ದೆ ಕೊಟ್ಟಲ್ಲ, ವೇದನೆಯೇ ನನ್ನ ಜೀವಿತ, ಚಂಚಲ ಮನಸ್ಸೇ ನನ್ನ ಜೀವಿತ, ಬಿಡುಗಡೆ ಮಾಡಿ ಜ್ಞಾನ ಕೃಪಾ ವರಗಳಿಂದ ನನ್ನ ಅಭಿಷೇಕ ಮಾಡ್ದಲ್ಲ. ಟ್ಯಾಂಕ್ಸ್ ಹೇಳಬೇಕು. ಟ್ಯಾಂಕ್ಸ್ ಹೇಳದೆ ನಾವು ಗುರಿ ಗೊಣ್ಕೊಂಡು ಸಣ್ಕೊಂಡು ಕೂತಿದ್ದೀವಿ. 2 ತಿಮೋತಿ 3:2 2 ತಿಮೋತಿ 3:2 ಈ ರೀತಿಯಾದ ಒಂದು ವಾಕ್ಯ ಇದೆ. 2 ತಿಮೋತಿ 3:2 ಓದ್ತೀನಿ ನೋಡ್ರಿ. ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವುದನ್ನು ತಿಳಿದುಕೋ. ಇದು ನೋಡ್ರಿ, ಇದು ಕಡೆ ಕಾಲ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಇದ್ದಾವೆ. ಅದರಲ್ಲಿ ಉಪಕಾರ ಹೇಳದೇ ಇರುವ ಜನ್ಮ ಒಂದು ಮನುಷ್ಯರು ಬರ್ತಾರಂತಿದೆ ನೋಡ್ರಿ. ನೀವು ಬೇಕಾದ್ರೆ ಇದು ಓದಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡ್ರಿ. ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಅದು ಏನು ಕಠಿಣ ಕಾಲ, ಏನು ಕಡೆ ಕಾಲದಲ್ಲಿ ಕಠಿಣ ಕಾಲ ಬರುತ್ತದೆ ತಿಳಿದುಕೋ. ಅದು ಏನು ತಿಳ್ಕೊಬೇಕಂದ್ರೆ ಇಲ್ಲಿದೆ ನೋಡ್ರಿ. ಮನುಷ್ಯರು ಸ್ವಾರ್ಥ ಚಿಂತಕರು, ಸ್ವಾರ್ಥ, ಅದು ಬೇಕು ಇದು ಬೇಕು, ಸ್ವಾರ್ಥ ಚಿಂತಕರು, ಸ್ವಾರ್ಥಕ್ಕಾಗಿ ನನಗೋಸ್ಕರ ಅಂತ ದೇವ್ರು ಮಾಡೋದನ್ನೆಲ್ಲ ಬಿಟ್ಬಿಟ್ರು. 2ನೇದು ನೋಡ್ರಿ, ಹಣದಾಸೆಯವರು. ಹಣದಾಸೆ, ಹಣ ಕೊಟ್ಟರೆ ದೇವ್ರು ಕೊಟ್ಟಿದ್ದು ಟ್ಯಾಂಕ್ಸ್ ಹೇಳೋದಿಲ್ಲ. ಅದು ಮೊದಲನೇ ಸ್ಥಾನ ಯಾರ ಮೇಲಿದೆ ಅಂದರೆ ಹಣದ ಮೇಲೆ ಐತೆ. ದೇವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ದೇವರಿದ್ದರೆ ಈ ಆಶೀರ್ವಾದ ಕೊಟ್ಟಿದ್ದು ದೇವರು, ಈ ಹಣ ಸಹಾಯ ಮಾಡಿದ್ದು ದೇವರು, ಹಣ ಕೊಡ್ತಿರೋದು ದೇವರು. ಇಲ್ಲಿ ನೋಡ್ರಿ, ಬಡಾಯಿ ಕೊಚ್ಚಿಕೊಳ್ಳೋರು, ಈಗೋ ನಾನು ಇದು ಮಾಡಿದೆ ಅದು ಮಾಡಿದ್ರೆ ಆ ಥರನೇ ಇವನು ಯೋರೋದನ್ನು ಕೊಚ್ಚಿಕೊಂಡ್ರು.
ಅವನು ದೇವ್ರನ್ನ ಸ್ತುತಿ ಮಾಡದೆ ಅವನು ಇವ್ರು ಬಿದ್ದೋದ್ರಲ್ಲ ಲೂಸಿಫರು. ಆ ರೀತಿ ಬಡಾಯಿ ಕೊಚ್ಚಿಕೊಳ್ಳುವರು, ಅಹಂಕಾರಿಗಳು, ಈಗೋ ಎಮ್ಮೆ ಅವರ ಶರೀರದಲ್ಲಿ. ಆ ಎಮ್ಮೆ ಇದ್ದಿದ್ದಕ್ಕೆ ಪರಲೋಕ ರಾಜ್ಯದಿಂದ ಲೂಸಿಫರ್ನ ದಬ್ಬಿದ್ದು. ಅಹಂಕಾರಿಗಳು ದೇವ್ರ ಮುಂದೆ ಹೋಗ್ಬಿಟ್ಟು ನಾನು ಅನ್ನೋರನ್ನೆಲ್ಲ ಬೈಬಲಲ್ಲಿ ಸ್ಪಷ್ಟವಾಗಿದೆ. ಅಹಂಕಾರಿಗಳನ್ನ ದೇವ್ರು ಎದುರಿಸ್ತಾರೆ, ದೀನರನ್ನಾದರೂ ಬ್ಲೆಸ್ ಮಾಡ್ತಾರಂತಿದೆ. ದೇವ್ರ ಮುಂದೆ ಎದೆ ಚಾಚಿದವನು ಸಕ್ಸಸ್ಫುಲ್ಲಾಗಿ ಜೀವಿಸೋಕ್ಕಾಗಲ್ಲ. ಅವ್ರ ಸೃಷ್ಟಿಕರ್ತನು ದೇವ್ರ ಪಾದದಲ್ಲಿ ಬಿದ್ದು ನೋಡ್ರಿ, ಯೋವಾನ ದೇವ್ರ ಜೊತೆಲೇ ಇದ್ದರು. 3.5 ವರ್ಷ ದೇವ್ರ ಜೊತೆಲೇ ಇದ್ದರು ಯೋವಾನು. ಅವರ ಹೃದಯದಲ್ಲಿ ಹೊರ್ಕೊಂಡು ಹಂಗೆ ಇದ್ದರು. ದೇವರು ತೀರ್ಕೊಂಡ್ರು, ಸಿಲುಬೆಯಲ್ಲಿ ಮರಣ ಹೊಂದಿದ್ರು, 3 ದಿನ ಎದ್ದರು. ಪರಲೋಕ ರಾಜ್ಯಕ್ಕೆ ಅವರು 40 ದಿನ ಅವ್ರ ಜೊತೆಲಿದ್ದು, ಆಮೇಲೆ 40 ದಿನ ಆದಮೇಲೆ ಪರಲೋಕ ರಾಜ್ಯ ಏರಲ್ಪಟ್ಟರು. ಆಮೇಲೆ ಪದ್ಮಾಸ್ ದ್ವೀಪದಲ್ಲಿ ಇವ್ರನ್ನ ಯೋವನ್ನ ಹಾಕಿದಾಗ ಅವರು ಆರ್ಟ್ ಮೇಲಕ್ಕೆ ಹೋದಾಗ ಪರಲೋಕ ರಾಜ್ಯದಲ್ಲಿ ಕಡೆ ಕಾಲದಲ್ಲಿ ಏನೇನು ನಡೀತೈತೆ ಅಂತ ರೆವಲ್ಯೂಷನ್ ಕೊಟ್ಟಾಗ ಇಲ್ಲೆಲ್ಲ ಸ್ಪಷ್ಟವಾಗಿ ಕೇಳ್ರಿ, ಅವ್ರು ಹೋಗಿ ಧಮ್ಮ ಅಂತ ಕಾಲಲ್ಲಿ ಬೀಳ್ತಾರೆ. ಯಾಕಂದರೆ ಅದು ಹಂಗಿದೆ ಅಂತ ಭಯಂಕರವಾಗಿ. ಅಷ್ಟು ದೊಡ್ಡ ದೇವರು ಅವ್ರ ಜೊತೆಯಲ್ಲೇ ಇದ್ದವರು, ನಾವು ಅವ್ರ ಜೊತೆಯಲ್ಲೇ ಇರಲಿಲ್ಲ. ಅವರೇ ಕಾಲಿಗೆ ಬಿದ್ದರಂತೆ ದೇವ್ರ ಪಾದಲ್ಲಿ. ಇನ್ನೊಂದು ಇದರಲ್ಲಿ ಇದೆ ಪ್ರಕಟಣೆಯಲ್ಲಿ, ದೇವದೂತರ ಕಾಲಿಗೆ ಬೀಳ್ತಾರೆ. ಆವಾಗ ಅದನ್ನೆಲ್ಲ ನೋಡಿ ಎದುರುಬಿಟ್ಟು ಆವಾಗ ದೇವದೂತ ಬೈತಾರೆ, ಏನಪ್ಪ ನೀನು ದೇವ್ರೊಬ್ಬರಿಗೆ ಗಣ ಮಹಿಮೆ ಸಲ್ಲಿಸ್ಬೇಕು, ದೇವ್ರು ಬಿಟ್ಟು ಸೈತಾನಿಗಾಗಲಿ ದೇವದೂತರಿಗಾಗಲಿ ಮನುಷ್ಯನಿಗಾಗಲಿ ಘನ ಮಹಿಮೆ ಚಲಿಸಬಾರ್ದು ಅಂತ ಹೇಳ್ಬಿಟ್ಟು ಬೈತಾರೆ. ನಾವು ದೇವದೂತರುಗಳು, ಅವ್ರ ಕೆಳಗಡೆ ಇರೋರು, ನಮಗೆ ಯಾಕೆ ಮುಕ್ತಿ ಅಂತ ದೇವ್ರ ಜೊತೆಲಿದ್ದ ಯೋವನ್ನ ಅವರಿಗೆ ಹೇಳ್ತಾರೆ, ಸ್ತುತಿಯನ್ನು ದೇವರಿಗೆ ಸಲ್ಲಿಸು, ಘನವನ್ನು ದೇವರಿಗೆ ಸಲ್ಲಿಸು ಅಂತ. ಎಲ್ಲಿ ನೋಡ್ರಿ, ಇವಾಗ ದೇವರಿಗೆ ಸಲ್ಲಿಸೋದ್ಬಿಟ್ಟು ಅಹಂಕಾರಿಗಳು, ಇವರೇ ಏನೋ ಭೂಲೋಕನ ಸೃಷ್ಟಿ ಮಾಡಿ ಇವರೇ ಆಕಾಶದಿಂದ ಉದುರಿದಂಗೆ. ದೇವರಿದ್ದರೆ ನಾವೆಲ್ಲಿಂದ ಬರ್ತಿದ್ವಿ? ದೇವ್ರು ಸೃಷ್ಟಿ ಮಾಡದೇ ಇದ್ದರೆ ಭೂಲೋಕ ಎಲ್ಲಿ, ನಾವೆಲ್ಲಿ? ಗಂಡಿಲ್ಲ ಹೆಣ್ಣಿಲ್ಲ. ಆದಾಮಿಂದ ಯಾವಳನ್ನ ಸೃಷ್ಟಿ ಮಾಡಿದ್ರು, ಕುಟುಂಬನ ಏರ್ಪಡಿಸಿದ ದೇವರು. ದೇವರೇ ಇಲ್ಲ ಅಂದರೆ ಭೂಲೋಕನೇ ಇಲ್ಲ. ಆದ್ರೇನು ಈಗ ಅಹಂಕಾರಿಗಳು. ಇಲ್ಲಿ ನೋಡಿ, ದೋಷಕರು, ತಂದೆ ತಾಯಿಗಳಿಗೆ ಅವಿದ್ಯರು, ಉಪಕಾರ ನೆನೆಸದವರು. ಇದಕ್ಕೋಸ್ಕರನೇ ನಾನು ಇಷ್ಟು ಓದಿದೆ, ಉಪಕಾರ ನೆನೆಸದವರು. ಅದರಲ್ಲಿದೆ ನೋಡ್ರಿ, ಅದೇ ಇವಾಗ ನಮ್ಮ ಸಬ್ಜೆಕ್ಟ್, ಥ್ಯಾಂಕ್ಸ್ ಗಿವಿಂಗ್. ದೇವರಿಗೆ ಕೃತಜ್ಞತೆ ಎಳೆದವರು ಅಂತ ಹೇಳಿದ್ನಲ್ಲ, ಇಲ್ಲಿದೆ ನೋಡ್ರಿ, ಉಪಕಾರ ನೆನೆಸದವರು. ಇದು ಮಿಕ್ಕಿದ್ದೆಲ್ಲ ಬೇರೆ ಇದೆ. ಬಟ್ ನಮ್ಮ ಇವತ್ತು ಸಬ್ಜೆಕ್ಟ್ ಏನಂತ ಹೇಳಿದ್ರೆ ಕೃತಜ್ಞತೆ ಹೇಳುವಂಥದ್ದು ದೇವರಿಗೆ. ಬರೀ ಇವತ್ತೊಂದಿನ ಅಲ್ಲ, ಜೀವಮಾನ ಪೂರ್ತಿ. ಆದರೆ ಪ್ರಸಂಗ ಇವತ್ತು ಮಾಡ್ತಾ ಇದ್ದೀವಿ. ತಂದೆ ತಾಯಿ ಕೂಡಿದ್ರೆ ಮಕ್ಕಳು ಬರ್ತಾರೆ, ಬಟ್ ಅದನ್ನು ಏರ್ಪಡಿಸಿದ್ದು ಯಾರು? ಪ್ರಾರಂಭದಲ್ಲಿ ಈ ಹಣ್ಣುಗಳು ತರಕಾರಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದು ಯಾರು? ಲೋಕದಲ್ಲಿ ಜೀವನ ಮಾಡೋದಕ್ಕೆ ಆಯಿಸ್ಕೊಟ್ಟು ನಡೆಸ್ತಿರೋದು ಯಾರು? ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಅದಕ್ಕೆ ಕೃತಜ್ಞತೆ ಇಲ್ಲದೇ ಇರೋದಕ್ಕೆ ಅಳುವುಗಳು ಬರ್ತಾ ಇರೋದು. ದೇವ್ರು ಕೊಟ್ಟಿದ್ದನ್ನು, ಭೂಮಿನ ಸರಿಯಾಗಿ ಅದನ್ನು ಉಪಯೋಗಿಸದೇ ಇರೋದಕ್ಕೆ, ನಮಗೆ ಇಷ್ಟ ಬಂದಂಗೆ ಅವ್ರು ಮರ ಕೊಟ್ಟರೆ ಎಲ್ಲ ಕಡ್ದಿದ್ದಕ್ಕೆ ಎಲ್ಲ ಇವಾಗ ಗಾಳಿ ಇಲ್ಲ, ಆಕ್ಸಿಜನ್ ಇಲ್ಲ. ಈ ಸಮುದ್ರಗಳನ್ನೆಲ್ಲ ಮನೆ ದಬ್ಬಿಟ್ಟು ರೂಮುಗಳು ಮನೆಗಳು ಕಟ್ಕೊಂಡು ಇರೋದ್ರಿಂದ ಅನಾಹುತಗಳು ಹೆಚ್ಚಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಏನಕ್ಕಿದೆಲ್ಲ? ದೇವ್ರು ಕೊಟ್ಟಿದ್ದು ಸಂತೋಷವಾಗಿ ಜೀವನ ಮಾಡಿ ಪರಲೋಕ ರಾಜ್ಯದಲ್ಲಿ ದೇವ್ರನ್ನ ಸ್ತುತಿಸಿ ಅವ್ರ ಜೊತೆಗಿರೋದು ಬಿಟ್ಟುಬಿಟ್ಟು, ಇಲ್ಲಿ ನೋಡ್ರಿ, ಇಲ್ಲಿ ಆಂಕರ್ಲಿ ದೋಷಕರು, ತಂದೆ ತಾಯಿ ಅವಿದು. ಇಲ್ಲಿ ನೋಡ್ರಿ, ಮಮತೆ ಇಲ್ಲದವರು, ಮಮತೆ ಸಮಾಧಾನವಾಗದವರು, ಚಾಡಿ ಹೇಳುವವರು, ದಯೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ಒಳ್ಳೆಯದನ್ನು ಪ್ರೀತಿಸೋದಿಲ್ಲ, ಕೆಟ್ಟದ್ದನ್ನು ಪ್ರೀತಿಸುವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು. ಇಲ್ಲೇದೆ ನೋಡ್ರಿ, ದೇವ್ರ ಮೇಲೆ ಮೊದಲನೇ ಸ್ಥಾನ ಸ್ತುತಿ, ಲವ್, ಫಸ್ಟ್ ಲವ್. ಒಂದು ಹುಡುಗಿ ಸಿಕ್ಬಿಟ್ರೆ ಫಸ್ಟ್ ಲವ್ ಅಲ್ಲ ಅವ್ರ ಮೇಲೆ ಹೋಗ್ಬಿಡ್ತೈತೆ. ಲೋಕ ಸಿಕ್ಬಿಟ್ರೆ ಲೋಕ ಆಶೀರ್ವಾದ ಮೇಲೆ, ತಿಂಡಿ ಸಿಕ್ಕರೆ ತಿಂಡಿ ಮೇಲೆ. ಫಸ್ಟ್ ಲವ್ ನಿನ್ನ ಮೈಂಡಲ್ಲಿ. ತಿಂಡಿ ಕೊಟ್ಟರೆ ತಿಂಡಿ, ದೇವರೇ ನೀನು ಕೊಟ್ಟಿದ್ದೀಯ ಅಂತೇಳಿ ಪ್ರಾರ್ಥನೆ ಮಾಡಿ ದೇವರಿಗೆ ಕೃತಜ್ಞತೆ ಹೇಳಬೇಕು. ಅದೆಷ್ಟು ನಮಗೆ ಎಷ್ಟೇ ಹೊಟ್ಟೆ ಹಸಿವಿದ್ರೂ ಊಟ ಕೊಟ್ಟಿದ್ದಾಗ ಒಂದು ಟ್ಯಾಂಕ್ಸ್ ಹೇಳಿಬಿಟ್ಟು ಊಟ ಮಾಡಬೇಕು, ಕೊಟ್ಟಿದ್ದಕ್ಕಾಗಿ. ಇಲ್ಲಿ ನೋಡ್ರಿ, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವರು, ಭಕ್ತಿ ವೇಷವಿದ್ದು. ನೋಡ್ರಿ, ದೇವ್ರ ಮಕ್ಕಳು ಅಂತೇಳಿ ಭಕ್ತಿ ವೇಷ. ನಾನು ಇದರಲ್ಲಿ ಒಂದು ಪದನೇ ತಗೊಳ್ಳೋಣಂತ ಬಂದೆ, ಉಪಕಾರ ನೆನೆಸದವರು.
ಅಂತ ಅದು ಒಂದು ಪದಕ್ಕೆ ಇದೆಲ್ಲ ಓದ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ಅದು ಉಪಕಾರ ನೆನೆಸಿದವರು. ದೇವರೇನೇ ಮಾಡಿದ್ರು ಅವ್ರ ಮೇಲೆ ಸ್ವಲ್ಪನೂ ಉಪಕಾರದಿಂದ ಟ್ಯಾಂಕ್ಸ್ ಹೇಳೋದಾಗಲಿ ಕೃತಜ್ಞತೆ ಹೇಳೋದಾಗಿ ಹೃದಯದಲ್ಲಿ ಇರೋದೇ ಇಲ್ಲ. ಇನ್ನೂ ಬೇಕು ಇನ್ನೂ ಬೇಕು. ಅದೇ ಭಕ್ತಿ ವೇಷ ಅವರ ಬಲವನ್ನು ಬೇಡವೆನ್ನುವವರು ಆಗಿರುವವರು. ಇಲ್ಲಿ ನೋಡ್ರಿ, ಇಲ್ಲಿ ಭಕ್ತಿ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು ಇಂಥವರು ಸಹವಾಸವನ್ನು ಮಾಡದಿರು. ಇಲ್ಲಿ ನೋಡ್ರಿ, ಈ ಥರ ಸಹವಾಸನೂ ಮಾಡಬಾರ್ದಂತೆ. ಇನ್ನೂ ಜಾಸ್ತಿ ಇದೆ, ಕೆಳಗಡೆವರೆಗಿದೆ. ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವನು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು. ಇದರಲ್ಲಿ ನೋಡ್ರಿ ಇನ್ನೂ ಇದೆ, ಪಾಪ ಮಾಡುವವರು. ಕೃತಜ್ಞತೆ ಹೇಳೋದು ಬಿಟ್ಟುಬಿಟ್ಟು ಇನ್ನೂ ಪಾಪ ಮಾಡಿಕೊಂಡು ನನಗೆ ದೇವ್ರ ಹತ್ರ, ಪಾಪ ಅಂದರೆ ದೇವರಿಗೆ ಇಷ್ಟ ಇಲ್ಲ. ಪರಿಶುದ್ಧವಾಗಿ ಇದ್ದ ದೇವರು ನಾವು ಪರಿಶುದ್ಧ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ನಮ್ಮ ಜೊತೆ ಐಕ್ಯತೆ ಇಟ್ಕೊತಾರೆ. ನಾವು ದೇವ್ರ ಥರ ಪರಿಶುದ್ಧ ಆಗೋಕ್ಕಾಗಲ್ಲ, ಪ್ರಯತ್ನ ಪಡ್ತಾ ಇರಬೇಕು. ಆವಾಗ ನಮ್ಮ ಜೊತೆಯಲ್ಲಿ ಐಕ್ಯತೆ ಇಡ್ತಾರೆ. ಆದರೆ ಪಾಪ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಹುಡುಕೋದು, ಕುಟುಂಬ ಶಾಪ ಪಾಪದಿಂದ ನರಳ್ತಾರೆ. ಇಲ್ಲಿ ನೋಡ್ರಿ, ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು. ನೋಡ್ರಿ, ಆ ಸ್ತ್ರೀಯರು, ಹೆಂಗಸರುಗಳು ದೇವರ ವಾಕ್ಯವನ್ನು ಕೇಳ್ತಾ ಇದ್ರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಸತ್ಯದಲ್ಲಿ ನಡಿಬೇಕು ಅನ್ನುವ ಒಂದು ಪರಿಜ್ಞಾನ ಇಲ್ಲದೆ ಸ್ತ್ರೀಯರು ಎಷ್ಟು ಹೇಳಿದ್ರೂ ಸರಿ, ಎಂಬುವವರು ಮೋಶೆಯನ್ನು ವಿರೋಧಿಸಿದಂತೆ ಈ ಮನುಷ್ಯರು ಸತ್ಯವನ್ನು ವಿರೋಧಿಸುತ್ತಾರೆ. ಈ ಲೇಡೀಸ್ ಅಂದರೆ ಜೆಂಟ್ಸ್ ಕೂಡ ಎಷ್ಟೇ ಹೇಳಿದ್ರು ಕೂಡ ಸತ್ಯದ ಪರಿಜ್ಞಾನದಲ್ಲಿ ಹೋಗಲ್ಲಂತೆ. ಟ್ಯಾಂಕ್ಸ್ ಗಿವಿಂಗ್ ಹೇಳಲ್ಲ, ಬರೀ ಲೋಕ. ಬುದ್ಧಿಗೆಟ್ಟವರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. ಆದರೆ ಅವರ ಪ್ರಯತ್ನವು ಇನ್ನೂ ಸಾಗುವುದಿಲ್ಲ. ಅದಕ್ಕೆ ನೋಡ್ರಿ, ಸಾಗೋದಿಲ್ಲ. ಇನ್ನೂ ಓದ್ತಾ ಇದ್ರು ಹೋಗ್ತಾನೆ ಐತೆ. ಅವರು ಎಂಬರವರ ಮೂರ್ಖತನವು ಎಲ್ಲರಿಗೂ ಪರಿಷ್ಕಾರವಾಗಿ ತಿಳಿದು ಬಂದ ಪ್ರಕಾರ ಇವರಿಗೂ ತಿಳಿದು ಬರುವುದು. ನೋಡ್ರಿ, ಕೆಟ್ಟ ದಾರಿಯಲ್ಲಿ ನಡೆದವ್ರನ್ನ ಸರಿಯಾಗಿ ಹೊಡಿತಾರಂತೆ. ಈ ಚರ್ಚ್ ಅನ್ನೋದು ಏನಕ್ಕೆ ಈ ಥರ ನೀವೆಲ್ಲ ಕೂತ್ಕೊಂಡಿದ್ದೀರಾ, ಇಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಿರೋದು? ಏನಕ್ಕೆ ಮಾತಾಡ್ತಿರೋದು? ನಾವು ಬರುವಿಕೆಗೆ, ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧನಾಗಬೇಕು, ನಿಮ್ಮನ್ನು ಸಿದ್ಧ ಮಾಡಬೇಕು, ಇಷ್ಟೇ. ಇದು ಬಿಟ್ಟು ಯಾಕೆ ಪ್ರಾರ್ಥನೆ ಮಾಡೋದು, ಯಾಕೆ ಆರಾಧನೆ ಮಾಡೋದು, ಹಾಡುಗಳು ಹೇಳಿ ಆರಾಧನೆ ಮಾಡೋದು? ಅದು ಒಂದು ದೇವರಿಗೆ ಟ್ಯಾಂಕ್ಸ್ ಗಿವಿಂಗ್ ಹೇಳೋದು. ಆರಾಧನೆ ಮಾಡಬೇಕಾದ್ರೆ ಹೃದಯಾಂತರಾಳದಿಂದ ಮೈಮರೆತು ಟ್ಯಾಂಕ್ಸ್ ಹೇಳೋದು. ಒಂದು ಸೇವಕರು ಹೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಸಿಗುವ ಮಹಿಮೆ ಎದಟ, ಈ ಲೋಕದಲ್ಲಿ ಬರುವ ಕಷ್ಟ, ದಗಿನವಿ ಕಾವಿ, ಇವೆಲ್ಲ ಒಂದು ಕಷ್ಟನೇ ಅಲ್ಲ. ಏನು ಲಾಸ್ಟಲ್ಲಿ ಮರಣ ಬರುತ್ತೆ, ಮರಣನೇ ದೇವ್ರ ಜೊತೆಯಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗೋದು. ದೇವರೇ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅದು ಮರಣ ಅನ್ನೋದು ಒಂದು ಪ್ರಸಂಗದಲ್ಲಿ ನಾವು ಕೇಳಿದ್ದೀವಿ. ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್. ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆಯಲ್ಲಿ ಇರುವುದು, ಎಲ್ಲ ಲೋಕದಲ್ಲಿರುವ ಎಲ್ಲ ಬ್ಲೆಸ್ಸಿಂಗಿನ ಮರಣ ಅಂದು ದೇವ್ರ ಜೊತೆಯಲ್ಲಿ ಜೀವಿಸೋದು ಅದು ದೊಡ್ಡ ಬ್ಲೆಸ್ಸಿಂಗ್ ಅಂತ ನಾವು ಕೇಳಿದ್ದೀವಿ. ಈ ರೀತಿಯಾಗಿ ಟ್ಯಾಂಕ್ಸ್ ಗಿವಿಂಗ್ ನಾವು ಹೇಳ್ಕೊಂಡು ಬದುಕಬೇಕು. ಕಡೆದಾಗಿ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡೋಣ. ಇಬ್ರಿಯರು 12:28. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು, ನೋಡ್ರಿ, ಯಾರು ಕದಲಿಸಲಾಗದ ರಾಜ್ಯಕ್ಕೆ ನಾವು ಸೇರ್ತಾ ಇದ್ದೀವಿ, ಪರಲೋಕ ರಾಜ್ಯಕ್ಕೆ ನಾವು ಸೇರ್ತಾ ಇದ್ದೀವಿ. ನೋಡ್ರಿ, ಇವಾಗ ಹೇಳಿದ್ದರಲ್ಲಿದೆ, ಅದನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಸಭೆಗೆ ಭಾನುವಾರ ದಿನ ಕೂಡಿ ಬರೋದು ಏನಕ್ಕೆ? ಭಕ್ತಿಯಿಂದ ಕೂಡಿ. ನೋಡ್ರಿ, ಭಯ ಇದ್ದರೆ ಭಕ್ತಿ ಇಲ್ಲ, ಭಕ್ತಿ ಇದ್ದರೆ ಭಯ ಇಲ್ಲ. ಆರಾಧನೆ ನೋಡ್ರಿ, ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ ಆಗಿದ್ದಾನೆ. ಇಲ್ಲಿ ನೋಡ್ರಿ, ಎಲ್ಲ ಕೃಪೆ ಅಂದ್ಕೊಂಡಿದ್ದಾರೆ ದೇವ್ರನ್ನ. ಏನು ಕೃಪೆ ಅಂದರೆ ನಾವೇನು ಮಾಡಿದ್ರೂ ಅವರು ಸುಮ್ಮನೆ ಬಿಟ್ಬಿಡ್ತಾರೆ ಅಂತೇಳಿ ಬೈಬಲಲ್ಲಿ ಎಲ್ಲೂ ಇಲ್ಲ. ಇವರೇ ಗ್ರಹಿಸ್ಕೊಳ್ಳೋದು. ಬೈಬಲಲ್ಲಿ ಹೇಳಿರೋದ್ರ ಪ್ರಕಾರ ನಡೀರಿ ಅಂದರೆ ನಡೆಯಲ್ಲ. ಇವರೇ ಗ್ರಹಿಸ್ಕೊಂಡು ತಪ್ಪುಗಳು ಮಾಡಿಕೊಂಡು ದೇವ್ರ ಬ್ಲೆಸ್ಸಿಂಗ್ನ ದುರುಪಯೋಗ ಮಾಡಿಕೊಂಡು ಕೃತಜ್ಞತೆ ಇಲ್ಲದ ಮನುಷ್ಯರಾಗಿ ಜೀವಿಸೋದು. 2024ರಲ್ಲಿ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. 2023 1ನೇ ತಾರೀಕಿಂದ ಕಡೆಯವರೆಗೂ ನಡೆಸಿದ ದೇವರು ಈ ಜನವರಿ 1, 24ರಿಂದ ಕಡೆಯವರೆಗೂ ನಮ್ಮ ಹೃದಯಾಂತರಾಳದಲ್ಲಿ ದೇವರು ಮಾಡಿದ ಉಪಕಾರವನ್ನು ನೆನೆಸಿ ಜೀವಿಸುವವರಾಗಿರಬೇಕು. ಪರಲೋಕ ರಾಜ್ಯದಲ್ಲಿ ಇಲ್ಲೇದೆ ನೋಡ್ರಿ,
ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಕದಲಿಸಲು ದೇವರ ಜೊತೆಯಲ್ಲಿ ಕದಲಿಸಲಾರದ ರಾಜ್ಯ. ಅದಕ್ಕೇ ಸಭೆ ರಕ್ತ ಸುರಿಸಿ, ಸಭೆಗೋಸ್ಕರ ಎಷ್ಟು ದೇವರ ಶಿಷ್ಯಂದರು ರಕ್ತ ಸುರಿಸಿ ಚಿಕ್ಕ ವಯಸ್ಸಿನಲ್ಲೇ ಪ್ರಾಣ ತ್ಯಾಗ ಮಾಡಿದ್ರು. ಏನಕ್ಕೆ? ನಮ್ಮನ್ನೆಲ್ಲ ಪರಲೋಕ ರಾಜ್ಯಕ್ಕೆ ಅವರು ಹಾಕಿದ ಅಸ್ತಿವಾರನೇ. ಇವಾಗ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡುವ ಆಟಗಳು, ಪರಿಶುದ್ಧತೆ ಮಾಡೋದು, ಔಟ್ ಸೈಡಲ್ಲಿ ಪರಿಶುದ್ಧತೆ ಇಲ್ಲ, ಎಂಟರ್ಟೈನ್ ಮಾಡೋದಲ್ಲ ಸಭೆ, ಹೊರಗಡೆ ಪರಿಶುದ್ಧತೆ ಇಲ್ಲ. ಈ ಸಭೆಯಲ್ಲಿ ಪರಿಶುದ್ಧತೆ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದು. ಔಟ್ ಸೈಡಲ್ಲಿ ಪಾಪ ಇದೆ, ಚರ್ಚಲ್ಲಿ ಪರಿಶುದ್ಧತೆ ಇರುತ್ತೆ. ಟ್ರಾನ್ಸ್ಫಾರ್ಮರ್ ಮಾಡಿ ನಿತ್ಯ ಜೀವಿಕೆ ನಡೆಸುವಂಥದ್ದು. ಲೋಕಕ್ಕೆ ನೀವು ಹೋದರೆ, ಇವಾಗ ಈ ಭಾನುವಾರ ಬಿಟ್ಟರೆ ಬರೀ ಭಾನುವಾರ, 6 ದಿನ ಪರಲೋಕ ರಾಜ್ಯ ನೀವು ಹೊರಗಡೆ ಹೋದರೆ ಭಾನುವಾರ ಮಧ್ಯಾಹ್ನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರವರೆಗೂ ಲೋಕದಲ್ಲಿ ಎಷ್ಟೋ ಪಾಪ ಮಾಡೋಕ್ಕೆ ಅವಕಾಶ ಸಿಕ್ಕರು ಮಾಡದಾಗಿ ನೀತಿವಂತರಾಗಿ ಪರಿಶುದ್ಧವಂತರಾಗಿ ಕೃಪೆಯಲ್ಲಿ ಬೆಳೆದು ದೇವ್ರನ್ನ ಸ್ತುತಿ ಮಾಡಿಕೊಂಡು ಬೇರೂರಿ ಭಕ್ತಿಯಲ್ಲಿ ಬೆಳೆದು ಬರುವಿಕೆಗೆ ಸಿದ್ಧರಾಗಬೇಕು. ಪರಲೋಕ ರಾಜ್ಯದಲ್ಲಿ ಸಿಗುವ ಅಳಿದು ಹೋಗದಿರುವ ರಾಜ್ಯಕ್ಕಾಗಿ ನಾವು ಯಾವಾಗಲೂ ಕೃತಜ್ಞತೆ ಮಾಡಿಕೊಂಡು ಭಯಭಕ್ತಿಯಿಂದ ನಡುಕದಿಂದ ಇರೋಣ. ಅಂಥವ್ರು ಮಾಡದೇ ಇದ್ದರೆ ದಹಿಸುವ ಅಗ್ನಿ, ನಿಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಕೃತಜ್ಞತೆ ಮಾಡ್ದೇ ದೇವ್ರ ಮಕ್ಕಳಾಗಿದ್ದರೂ ಕೂಡ ನಾವು ಸರಿಯಾಗಿ ದೇವರನ್ನು ಪಾಠಿಸದೇ ಇದ್ದರೆ ದಹಿಸುವ ಅಗ್ನಿಯಾಗಿ ಸುಮ್ಮನೆ ಬಾರಿಸ್ತಾ ಇರ್ತಾರೆ. ಚಾಟಿ ತಗೊಂಡು ಎಲ್ಲರನ್ನು ವ್ಯಾಪಾರ ಮಾಡ್ತಿದ್ರೆ ಹೊಡೆದ್ರು. ಅದೆಲ್ಲದೆ ಬೇರೆ ದೇವರು ಒಂದು ಮಾತು ಹೇಳ್ತಾರೆ, ಎಲ್ಲರೂ ಸ್ಪಷ್ಟವಾಗಿ ಕೇಳ್ರಿ. ದೇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಹೆಸರಿನಲ್ಲಿ ದೆವ್ವ ಓಡಿಸಿದ್ರಿ, ನನ್ನ ಹೆಸರಲ್ಲಿ ವ್ಯಾಧಿಗಳ ಸ್ವಸ್ಥ ಮಾಡಿದ್ರಿ ಅಂತ ಪರಲೋಕ ರಾಜ್ಯದಲ್ಲಿ ಹೇಳಿದ್ರೆ ಸತ್ತೋದ್ಮೇಲೆ ಯಾರೋ ಗೊತ್ತಿಲ್ಲ ಅಂತಾರೆ. ಇದೇ ಅದು ಭಯಭಕ್ತಿಯಿಂದ ಕೃತಜ್ಞತೆ ಉಳ್ಳವರಾಗಿಲ್ಲದೆ ಹೆಂಗೆ ಬೇಕಾದ್ರೆ ಹಂಗಿದ್ದು ಅದು ಯೇಸು ನಾಮದಲ್ಲಿ ಹೋಗುತ್ತೆ. ಅದನ್ನ ಇಟ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗೋದಿಲ್ಲ. ಲೋಕದಲ್ಲಿ ಇರಬೇಕಾದ್ರೆ ನಮ್ಮ ಕೆಲಸ ದೇವ್ರ ಚಿತ್ತ ಮಾಡೋದು, ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸೋದು. ಪರಲೋಕ ರಾಜ್ಯದಲ್ಲಿ ಹೋಗಿ ದೇವ್ರ ಜೊತೆ ಇರೋದು. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, 2023 1ನೇ ತಾರೀಕಿಂದ ಅದು ಮುಗಿಯೋದಕ್ಕೆ ಕೃಪೆ ಮಾಡಿ ಕದ್ದು ಕಾಪಾಡಿ ನಡೆಸಿದ್ರಿ. ಕೋಳಿ ತನ್ನ ಮರಿಗಳನ್ನು ಕಾದುವ ರೀತಿಯಲ್ಲಿ ಕಾಪಾಡಿದ್ರಿ. ನಮ್ಮ ಸ್ವಂತ ಬಲದಿಂದ ಈ ವರ್ಷವನ್ನು ದಾಟಿ ಬಂದಿಲ್ಲ. ನಾವು ನಿಂತಿರೋದು ನಿರ್ಮೂಲವಾಗದೇ ಇರೋದು ನಿನ್ನ ಕೃಪೆ. ನಮ್ಮ ಸ್ವಂತ ಟ್ಯಾಲೆಂಟ್ ಅಲ್ಲ, ನಾವು ಟ್ಯಾಲೆಂಟ್ ಅಂತೀವಿ. ದೇವ್ರು ನಂಬ್ಕೊಂಡಾಗ ನಿನ್ನ ಕೃಪೆಯಿಂದ ಸಿಗುವುದನ್ನೆಲ್ಲ ನಾವು ಮಾನಸಿಕದಲ್ಲಿ ಸ್ವಂತ ಜ್ಞಾನ, ಸ್ವಂತ ಟ್ಯಾಲೆಂಟ್ ಅಂದ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅಹಂಕಾರಿಗಳಾಗಿದ್ದೇವೆ. ನಮ್ಮ ಸ್ವಭಾವಗಳೆಲ್ಲ ತೆಗೆದುಹಾಕಿ ಕೃಪೆ ಒಂದು ಬಿಟ್ಟರೆ ಏನಿಲ್ಲ. ಇದಕ್ಕೆ ಮುಂಚೆ ನಮಗೆ ಈ ಥರವಾದ ಟ್ಯಾಲೆಂಟ್ಗಳು ಇರಲಿಲ್ಲ. ಆ ಟ್ಯಾಲೆಂಟ್ ಬದಲು ಆ ಟ್ಯಾಲೆಂಟ್ ಅನ್ನೋ ಮಾತು ಕೃಪೆ. ಯೇಸುವಿನ ಕೃಪೆಯಿಂದ ತಂದೆ ನಾವು ವರ್ಷಗಳನ್ನು ಕಳ್ಕೊಂಡು ಬರೋದಕ್ಕೆ ಸಮಾಧಾನ, ಯೇಸುವೇ ಸಂತೋಷ, ಆನಂದ, ಏನೇ ಸಂಭವ ನಡೆದರೂ ಸಂತೋಷವಾಗಿ ದೇವರ ಹತ್ರ ಕೃತಜ್ಞತೆ ಸ್ತುತಿ ಉಳ್ಳವರಾಗಿ ಜೀವಿಸೋದಕ್ಕೆ ಕೃಪೆ ಮಾಡಬೇಕಾಗಿ ಇವತ್ತಿನ ದಿನದಿಂದ ವಾಕ್ಯದ ಪ್ರಕಾರವಾಗಿ ಎಲ್ಲೇ ಹೋದರೂ, ಏನೇ ನಡೆದರೂ, ಏನೇ ಸಂಭವಿಸಿದ್ರು ನೀನು ಮಾಡಿದ ಅದರ ಹಿಂದುಗಡೆ ಏನೋ ಒಂದು ಸಂಭವ ಇರುತ್ತದೆ. ಅದಕ್ಕೋಸ್ಕರ ಇದು ನಡೀತೈತೆ ಅಂತೇಳಿ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿ ಸ್ತುತಿ ಮಾಡುವ ಹೃದಯವನ್ನು ನಮಗೆ ಕೊಡಬೇಕಾಗಿ, ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡದ ಹಾಗೆ ನಮ್ಮ ಅಂತ್ರಾಂಧ್ರಗಳಲ್ಲಿ ನರಗಳಲ್ಲಿ ಬೇರೂರಿ ಸ್ತುತಿ ಮಾಡುವ ಜೀವಿತವನ್ನು ನಮಗೆ ಇರೋವರೆಗೂ ಕೊಡಬೇಕಾಗಿ ಇನ್ನು ಮಾತಾಡೋದಕ್ಕಾಗಿ ಸ್ತೋತ್ರ. ಕೇಳಿದ್ರೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಭಕ್ತಿ ವೃದ್ಧಿಯಲ್ಲಿ ಬೆಳೆದು ಸ್ತುತಿಯಜ್ಞವನ್ನು ಮಾಡಿ ಪರಲೋಕ ರಾಜ್ಯದಲ್ಲಿ ಸಿಗುವ ಅಳಿವಿಲ್ಲದ ರಾಜ್ಯದಲ್ಲಿ ಸೇರಿ ಅಲ್ಲಿ ನಿನ್ನನ್ನು ಸ್ತುತಿ ಮಾಡೋದಕ್ಕೆ ಇಲ್ಲಿಂದನೇ ನಾವು ಸಿದ್ಧರಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್.